ಅವಕಾಶವನ್ನು ಕಂಡುಕೊಳ್ತಾ ಇದ್ದ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕು. ಆರಂಭಿಕ ಜೋಡಿಗಾಗಲೇ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದ. ಆಡಿದ 4 ಪಂದ್ಯಾಟದಲ್ಲಿ 5 ಪಂದ್ಯಾಟದಲ್ಲಿ 5 ಗೆಲುವು ಸಾಧಿಸಿಕೊಂಡು ನೇರವಾಗಿ ಫೈನಲ್ಗೆ ಹೆಜ್ಜೆತ್ತಂತ ಒಂದು ತಂಡ SPF ಕಣಜಾರು ಒಂದೆಡೆ. ಆದ್ರೆ ಲೀಗ್ ಒಂದು ಪಂದ್ಯಾಟವನ್ನು ಸೋತರು ಕೂಡ ತದಾದ ನಂತರ 2 ಪಂದ್ಯಾಟವನ್ನು ಗೆದ್ದುಕೊಂಡು ಫೈನಲ್ಗೆ ಲಗ್ಗೆಟ್ಟ ಇನ್ನೊಂದು ತಂಡ ಕರಾವಳಿ V7 ಬೈಲೂರು. ದಿನದ ಫೈನಲ್ ಪಂದ್ಯಾಟದ ಹಣಾಹಣಿ ಆರಂಭಿಕ ಓವರ್ಗಾಗಿ ಫಯಾಜ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದ. ಪವರ್ ಪ್ಲೇ ಹಂತದ ಆರಂಭಿಕ ಚೆಂಡು ಫಯಾಜ್ ಎಸಿಬೇಕಾಗ್ತಾ ಇದೆ. ಸ್ಟ್ರೈಕರ್ ಅಲ್ಲೇ ರವಿ ಶೆಟ್ಟಿ ಬೈಲೂರು. ಆರಂಭಿಕ ಚೆಂಡು ರವಿಗೆ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಆರಂಭಿಕ ಚೆಂಡು ಡಾಟ್ ಬಾಲ್ ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಫಯಾಜ್ ಎರಡನೇ ಚೆಂಡು ದ್ವಿತೀಯ ಚೆಂಡಿಗಾಗಿ ರವಿ ಶೆಟ್ಟಿಗೆ ಸನಜಾಡು ಸುಧಾರದ ಹೊಡೆತ ಇಟರ್ ಮೂಲಕ ಫೈನಲ್ ಪಂದ್ಯದ ಆರಂಭಿಕ ಬೌಂಡ್ರಿ ದಾಖಲಾಗ್ತಾ ಇದೆ. ರವಿ ಶೆಟ್ಟಿ ಬೈಲೂರು ದಾರಿನ ಮುಖಾಂತರವಾಗಿ ಆರಂಭಿಕ ಬೌಂಡರಿ ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಬೌಂಡರಿ ಅಂಕಿಅಂಶ ಮಟ್ಟವನ್ನು ದಾಖಲಿಸಿಕೊಳ್ತಾ ಇದೆ. ರವಿ ದಾಡಿನ ಮುಖಾಂತರವಾಗಿ ಖಾತೆಯ ಆರಂಭವನ್ನು ಕಾಡ್ತಾ ಇದೆ. ಫಯಾಜ್ ಮತ್ತೆ 3ನೇ ಚೆಂಡು ಎಸಿಬೇಕಾಗ್ತಾ ಇದೆ. ಫೈನಲ್ ಹಂತದ ಪಂದ್ಯಾಟ ಅತಿಥಿಗಳ ಸಮ್ಮುಖದಲ್ಲಿ ಸಾಗಿ ಬರ್ತಾ ಇದೆ. ತೃತೀಯ ಚೆಂಡು ಫಯಾಜ್ ಟು ರವಿ. ರವಿಗೆ ಚೆಂಡು ಕ್ಷಣಕಾಲ ಸೀಮಾರಕ್ಕೆ ಗಡಿಯನ್ನು ದಾಟ್ತಾ ಇದೆ. ಸಿಕ್ಸರ್. ರವಿ ದಾಡಿನ ಮುಖಾಂತರವಾಗಿ ಆರಂಭಿಕ ಫೈನಲ್ ಪಂದ್ಯದ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ದುಬಾರಿಯ ಹೊಡೆತ, ಆ ರೋಟದ ಹೆಚ್ಚುವರಿ. ಬಾಲ್ ಬಾಯ್ ಆಯ್ಷು ಆರಂಭಿಕ 6 ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 10 ಓಟ ಮುಕ್ತಾಯ ಕಂಡಂತ 3 ಚೆಂಡುಗಳಲ್ಲಿ ದಾಖಲಾಗ್ತಾ ಇದೆ. ಪವರ್ ಪ್ಲೇ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಸಾಧಿಸಿಕೊಳ್ತಾ ಇದ್ದಾರೆ ರವಿ ಶೆಟ್ಟಿ. ಫಯಾಜ್ ಮತ್ತೆ 4ನೇ ಚೆಂಡು ಎಸಿಬೇಕಾಗ್ತಾ ಇದೆ. 6 ಓವರ್ನ ಪಂದ್ಯಾಟ 60-65 ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ಳಬೇಕು. ಫಯಾಜ್ ಮತ್ತೆ 4ನೇ ಚೆಂಡು ಚತುರ್ಥ ಬಾರಿಗೆ ರವಿ ಶೆಟ್ಟಿಗೆ ಎಸಿಬೇಕಾಗ್ತಾ ಇದೆ. ಇದರ ಮಧ್ಯೆ ರವಿ ಶೆಟ್ಟಿಗೆ ಸಂದ ಚೆಂಡು ಸುಂದರತೆ ಹೊಡೆತ ದಾಖಲಿಸಿಕೊಂಡ್ರು. ಲೋ ಫುಲ್ ಟಾಸ್ ಚೆಂಡು 1 ಓಟಗಳ ಹೆಚ್ಚುವರಿ. 1ರ ಹೆಚ್ಚುವರಿ ದಾಖಲಿಸಿಕೊಳ್ತಾ ಇದೆ. 1 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ತಾ 11 ಆರಂಭಿಕ 4 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ಟ್ರೈಕರ್ ಎಂಡಿಗೆ ಸಚಿನ್ ನಾಯಕ್. ಹಿಂದಿನ ಪಂದ್ಯಾಟದಲ್ಲಿ ಬಿರುಸಿನ 3 ಸಿಕ್ಸರ್ ದಾಖಲಿಸಿದ ಆಟಗಾರ ಸಚಿನ್. ಬಾಲ್ ಓವರ್ನ 4ನೇ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫಯಾಜ್ 5ನೇ ಚೆಂಡು ಎಸಿಬೇಕಾಗ್ತಾ ಇದೆ. ಪವರ್ ಪ್ಲೇ ಹಂತದ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂಚಮ ಬಾರಿಗೆ ಫಯಾಜ್. ಇದರ ಮಧ್ಯೆ ಸಚಿನ್ಗೆ ಸದ ಚೆಂಡು ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. 5ನೇ ಚೆಂಡು ಡಾಟ್ ಆಗ್ತಾ ಇದೆ. ಅಂತಿಮ 1 ಚೆಂಡು ಫಯಾಜ್ ಎಸೆಗಾರಿಕೆಯಲ್ಲಿ ಬಾಕಿ ಉಳಿತಾ ಇದೆ. 6ನೇ ಚೆಂಡು ಅಂತಿಮ ಚೆಂಡಿಗಾಗಿ ಫಯಾಜ್ ಟು ಸಚಿನ್.
ಇದರ ಮಧ್ಯೆ ಸಚಿನ್ಗೆ ಎಸೆದ ಚೆಂಡು ಕ್ಷಣ ಕಾಲ ಚೆಂಡು ಗಾಳಿ ತಳ್ತಾ ಇದೆ, ಸಿಕ್ಸರ್. ಬಿರುಸಿನ ಹಾರಾಟದ ಹೆಚ್ಚುವರಿ ಲೋ ಫುಲ್ ಟಾಸ್ ಚೆಂಡಿಗೆ ಸಚಿನ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ಮಾಡ್ತಾ ಇದೆ. ಹಾರಾಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 17 ಆರಂಭಿಕ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫಯಾಜ್ 17 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ದುಬಾರಿ ಆದ್ರು ಕರಾವಳಿಯ ಅನುಭವಿ ಎಸಗಾರ ಫಯಾಜ್ ಈ ಹಂತದಲ್ಲಿ ಆರಂಭಿಕ ಓವರ್ ನಲ್ಲಿ 17 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇನ್ನೂ ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನ SPF ಕಣಂಚಾರಿನ ತಂಡ ದಾಖಲಿಸಿಕೊಳ್ತದೆ, ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ತೌಹೀದ್ ದ್ವಿತೀಯ ಓವರ್ಗಾಗಿ ಈ 2ನೇ ಓವರ್ನ ಪವರ್ ಪ್ಲೇ ಹಂತದ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ತೌಹೀದ್ ಇದರ ಮಧ್ಯೆ ರವಿಗೆ ಸಂದ ಚೆಂಡು ತೀರ ಕೆಳಂಚಲೆ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಫಸ್ಟ್ ಬಾಲ್ ಡಾಟ್ ಚುಕ್ಕಿ. ಮತ್ತೆ 2ನೇ ಚೆಂಡು ದ್ವಿತೀಯ ಚೆಂಡಿಗಾಗಿ ತೌಹೀದ್ ಎಸಿಬೇಕಾಗ್ತಾ ಇದೆ. ರವಿ ಆ ಭಾಗದಲ್ಲಿ ಸ್ಟ್ರೈಕರ್ ಅನ್ನಲೆ. ಇದರ ಮಧ್ಯೆ ರವಿಗೆ ಸಂದ ಚೆಂಡು ಬಿರುಸಿನ ಹೊಡೆತ. ಇದರ ಮಧ್ಯೆ 1 ಬೌನ್ಸ್ ಬೌಂಡ್ರಿ. ರವಿ ದಾಡಿನ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ ಮಾಡ್ತಾ ಇದೆ. ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟದ ಗಳಿಕೆ 21. ಸಂಪೂರ್ಣವಾಗಿ ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ರವಿ ಶೆಟ್ಟಿ. ಮತ್ತೆ 4 ಓಟದ ಹೆಚ್ಚುವರಿಯನ್ನು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಂಡ್ರು. ಹಿಂದಿನ ಓವರ್ ನಲ್ಲಿ ಕೂಡ 2ನೇ ಚೆಂಡಿಗೆ ಬೌಂಡ್ರಿ ದಾಖಲಿಸಿದ್ರು. ಇವಾಗ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಇದರ ಮಧ್ಯೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ಪ್ಯಾಡಿಗೆ ಬೆಳೀತಾ ಇದೆ. ಓಟಗಳು ಬಾಬಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಆಗಿ ಉಳಿತಾ ಇದೆ. ಮತ್ತೆ 4ನೇ ಚೆಂಡು ತೌಹೀದ್ ಎಸಿಬೇಕಾಗ್ತಾ ಇದೆ. ಚತುರ್ಥ ಬಾರಿಗೆ 2ನೇ ಓವರ್ ನಲ್ಲೇ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ರವಿ ಔಟ್ ರೇಂಜ್ ಆಗ್ತಾ ಇದೆ. ಚೆಂಡು ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಆ ಭಾಗದಲ್ಲಿ ಮತ್ತೆ 1 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ತಾ 22 ಓಟಗಳು ಈಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತೌಹೀದ್ ಎಸಗಾರಿಕೆಯ ಅಂತಿಮ 2 ಚೆಂಡು ಬಾಕಿ. ಪಂಚಮ ಚೆಂಡಿಗಾಗಿ 5ನೇ ಬಾರಿಗೆ ತೌಹೀದ್ ಟು ಸಚಿನ್. ಕೊನೆ ಓವರ್ನ ಕೊನೆಯ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ ಆಟಗಾರ ಸಚಿನ್. ಇದರ ಮಧ್ಯೆ ಸ್ಲೋವರ್ ಚೆಂಡು ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ವಾಟ್ ಅ ಸೇವ್! ಆ ಭಾಗದಲ್ಲಿ ಸುಂದರತೆಯ ಕ್ಷೇತ್ರ ರಕ್ಷಣೆ ಪಡೆದುಕೊಳ್ತಾ ಇದ್ದಾರೆ. ನಿರ್ಣಾಯಕರ ಬಿಡದಲ್ಲೇ 3ನೇ ನಿರ್ಣಯಕ್ಕೆ ಬೌಂಡ್ರಿ ಚೆಕ್ಕಿಗಾಗಿ ನಿರ್ಣಾಯಕರ ಬಿಡದಲ್ಲಿ 3rd ಅಂಪೈರ್ ಡಿಸಿಷನ್ಗೆ ನೀಡ್ತಾ ಇದ್ದಾರೆ. 3ನೇ ನಿರ್ಣಾಯಕರು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಆ ಭಾಗದಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸಿಕೊಳ್ತಾ ಇದ್ದಾರೆ ಅಮಾನ್. ಈ ರೀತಿ ಯಾಕೆ ಹಾಡ್ತಾರಂತಂದ್ರೆ ವಾಲಿಬಾಲ್ ಅಂತ ಬಂದ್ರೆ ಬೈಲೂರು ಪರಿಸರಕ್ಕೆ ಹೆಸರು ತಂದುಕೊಟ್ಟಂತವ್ರ ಸರ್ವಶ್ರೇಷ್ಠ ಆಟಗಾರ. ಬೈಲೂರಿನ ತಂಡ ಇವತ್ತು ಅಂತಾರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಆಟ ಆಡ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಓರ್ವ ಮುಖ್ಯ ಕಾರಣ ಅಮಾನ್ ಶೇಖ್ ಇವರ ನೇತೃತ್ವ ತಂಡ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿರುವ ವಾಲಿಬಾಲ್ ಪಂದ್ಯಾಟದಲ್ಲಿ ಬೈಲೂರಿನ ಓರ್ವ ಆಟಗಾರ ಮಣಿಕಂಠ ಕೂಡ ಆಡ್ತಾ ಇದ್ದಾರೆ. ಇದುವರು ಸರ್ 6 ಇಲ್ಲ ಸರ್. ಅಮಾನ್ ಅವರು 6 ಓಟವನ್ನು ಅಡ್ಡಾಯಿಸಿಕೊಳ್ತಾ ಇದ್ದಾರೆ. ತಂಡಕ್ಕಾಗಿ 5 ರನ್ ಅನ್ನು ಅಡ್ಡಾಯಿಸಿಕೊಳ್ತಾ ಇದ್ದಾರೆ. ಅಮಾನ್ ಇವಾಗ 6 ಓಟವನ್ನು ಅಡ್ಡಾಯಿಸಿಕೊಂಡ್ರು. 1 ಓವರ್ ಹೆಚ್ಚುವರಿ 23 ಕೊನೆಯ ಚೆಂಡು ಅಂತಿಮ ಚೆಂಡು. ಇದರ ಮಧ್ಯೆ ರವಿ ಶೆಟ್ಟಿಗೆ ಸಂದ ಚೆಂಡು ಸೇಮ್ ಶಾಟ್ ಪರ್ಫೆಕ್ಟ್ ಕ್ಯಾಚ್. ರವಿ ಆಟ ಅಂತ್ಯವನ್ನು ಕಾಣ್ತಾ ಇದ್ದಾರೆ.
ರವಿ ಶೆಟ್ಟಿ ಓವರ್ನ ಕೊನೆಯ ಚೆಂಡಿನಲ್ಲಿ ಕ್ಯಾಚ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ರವಿ ಔಟ್. ಪವರ್ ಪ್ಲೇ ಹಂತದ ಕೊನೆಯ ಚೆಂಡಿನಲ್ಲಿ ಬಿರುಸಿನ ಹೊಡೆದಕ್ಕೆ ಮುಂದಾದಂತ ರವಿ ಶೆಟ್ಟಿ ಇವಾಗ ಕ್ಯಾಚ್ ಅನ್ನು ಕೊಡ್ತಾ ಇದ್ದಾರೆ. ಆರಂಭಿಕ ಬ್ರೇಕ್ ಥ್ರೂ SPF ಕಣಜಾರು ತಂಡ ಪಡೆದುಕೊಳ್ತಾ ಇದೆ. ತಂಡದ ಅನುಭವಿ ಆಟಗಾರ ರವಿ ಶೆಟ್ಟಿ ಬ್ಯಾಕ್ ಇಂಟು ದ ಪೆವಿಲಿಯನ್. ಆರಂಭಿಕ ಹುದ್ದರಿ ಕಳೆದುಕೊಳ್ತಾ ಇದೆ ಕಣಜಾರು. 2 ಓವರ್ ಮುಕ್ತಾಯದ ಹಂತ. 23 ಓಟುಗಳಿಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಪವನ್ ಪರಿಚಯ ಮಾಡಿಕೊಡ್ತಾ ಇದೆ. SPF ಕಣಜಾರಿನ ಪರವಾಗಿ ಪವನ್ ಎಸಗಾರಿಕೆಯಲ್ಲಿ ಫರಾನ್ ಪರಿಚಯ ಮಾಡಿಕೊಂಡ್ರು. ಕರಾವಳಿ V7 ಪರವಾಗಿ ಫರಾನ್ 3ನೇ ಓವರ್ನ ಚಾಲ್ತಿಯಲ್ಲಿ ಫರಾನ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಫರಾನ್ ಎಸೆದ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ತೀರಾ ಕೆಳ ಇಂಚಲ್ಲಿ ಬರ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಬಾಲ್. ಫೈನಲ್ ಹಣಾಹಣಿ. ಒಂದೆಡೆ ಕಣಂಜಾರಿನ ತಂಡ, ಇನ್ನೊಂದೆಡೆ ಬೈಲೂರಿನ ತಂಡ. ಈಗಾಗಲೇ ಕಣಂಜಾರು ಆರಂಭಿಕ ಹಂತದ 2 ಓವರ್ ಮುಕ್ತಾಯದಲ್ಲಿ 23 ಓಟವನ್ನು ಕಲೆ ಹಾಕುವ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. ಫರಾನ್ 2ನೇ ಚೆಂಡು. ಇದರ ಮಧ್ಯೆ ಶಾರ್ಟ್ ಆಗಿ ಬಿಟ್ಟದ ಚೆಂಡು. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಔಟ್. ಕೊನೆಯ ಹಂತದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸಚಿನ್ ಆಟ ಅಂತ್ಯವನ್ನು ಮಾಡಿಕೊಳ್ತಾ ಇದ್ದಾರೆ. ಆರಂಭಿಕ ಆಟಗಾರ ಸಚಿನ್ ಕ್ಯಾಚ್ ಔಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಆರಂಭಿಕ 2 ಆಟಗಾರರು ಕೂಡ ಇವಾಗ ಪೆವಿಲಿಯನ್ ಅಂತ ದಾಖಲಿಸಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ವಿಶ್ವನಾಥ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಫರಾನ್ ತೃತೀಯ ಚೆಂಡು. 3ನೇ ಚೆಂಡು. 2 ಹೊಸ ಆಟಗಾರರು ಅಂಕಣದೊಳ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಒಂದೆಡೆ ವಿಶ್ವನಾಥ್, ಇನ್ನೊಂದೆಡೆ ಪವನ್ ಎಸೆಗಾರಿಕೆಯಲ್ಲಿ. ಮತ್ತೆ ಫರಾನ್ ತೃತೀಯ ಚೆಂಡು. 3ನೇ ಚೆಂಡಿಗಾಗಿ. ಇದರ ಮಧ್ಯೆ ವಿಶ್ವನಾಥ್ಗೆ ಸಂದ ಚೆಂಡು. ಒಂದೊಂದು ಹೆಚ್ಚುವರಿ 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 24 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮುಕ್ತಾಯ ಕಂಡಂತ 3 ಚೆಂಡು. ಅಂತಿಮ 3 ಚೆಂಡು ಬಾಕಿ ಇದೆ. 3ನೇ ಓವರ್ನ ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಫರಾನ್ ಎಸೆತಗಾರಿಕೆಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ಕೊಳ್ಬೇಕಾಗ್ತಾ ಇದೆ. ಕರಾವಳಿ V7 ಪರವಾಗಿ. ಇದರ ಮಧ್ಯೆ ಪವನ್ಗೆ ಸಂದ ಚೆಂಡು. ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಸ್ಲೋವರ್ ಚೆಂಡು. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮುಕ್ತಾಯ ಕಂಡ 4 ಚೆಂಡು. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 24 24ಕ್ಕೆ 2. ಮತ್ತೆ ಫರಾನ್. ಇದರ ಮಧ್ಯೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ. ಮತ್ತೊಂದು ಹುದ್ದಾರಿ ಕಳೆದುಕೊಳ್ತಾ ಇದೆ SPF. ಪವನ್ ಆಟ ಅಂತ್ಯ ಕಾಣ್ತಾ ಇದೆ. 0 ಸಂಪಾದನೆಯಲ್ಲಿ ಪವನ್ ಬ್ಯಾಕ್ ಹಿಡಿದ ಪೆವಿಲಿಯನ್ ಆಗ್ತಾ ಇದ್ದಾರೆ. SPF ಕಣಂಜಾರು ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಒಂದು ಮಟ್ಟಿಗೆ ರವಿ ಅದೇ ರೀತಿ ಸಚಿನ್ ಓಟಗಳಿಗೆ ಏರಿಕೆಯನ್ನು ಕಂಡಿದ್ರು. ತದನಂತರ ಆಟಗಾರರು ಯಾರು ಕೂಡ ನಿಲುವನ್ನು ದಾಖಲಿಸಿಕೊಳ್ತಾ ಇಲ್ಲ. 0ಕ್ಕೆ ಪವನ್ ವಾಪಸ್ ಆಗ್ತಾ ಇದ್ದಾರೆ. 3ನೇ
ಹುದ್ದಾರಿ ಕಳೆದುಕೊಳ್ತಾ ಇದ್ದಾರೆ. ಇವಾಗ ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಅಂಕಣದ ಭಾಗದಲ್ಲಿ ಆದರ್ಶ್, ಲೆಫ್ಟಿ ಆದರ್ಶ ಇವಾಗ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಆದರ್ಶ ಪರಿಚಯವನ್ನು ಕಾಣಿಕೊಳ್ತಾ ಇದೆ. ಫರಾನ್ ಇದರ ಮಧ್ಯೆ ರಿವರ್ಸ್ ಮಾಡೋ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣಕಾಲ ಚುಣಗಾಳಿ ತೇಳ್ತಾ ಇದೆ. ತನ್ನ ಮೂಲಕವಾಗಿ ಒಂದೋಟ, ಎರಡನೇ ಒಟ್ಟಿಗೆ ಮನವೇ ನಡೆಯುತ್ತಾ ಇದ್ದಾರೆ. ತನ್ನ ಮೂಲಕವಾಗಿ ವಿಶಿಷ್ಟ ಶೈಲಿಯ ದಂಡು ಬೀಸ್ತಾ ಇದ್ದಾರೆ ಆದರ್ಶ್. ಎರಡು ಓಟುಗಳ ಹೆಚ್ಚುವರಿ, ಎರಡರ ಹೆಚ್ಚುವರಿ ದಾಖಲಿಸಿಕೊಳ್ತಾ 26 3 ಓವರ್ಗಳ ಮುಕ್ತಾಯ. 18 ಚೆಂಡುಗಳು, 26 ಓಟವರಿಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನ ಕಣಂಜಾರಿನ ತಂಡ ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗ್ತಾ ಇದೆ. 6 ಓವರ್ಗಳ ಪಂದ್ಯಾಟ, 60-65 ಬಂದರೆ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಲ್ಲಿ ಯಶಸ್ವಿಯನ್ನು ಕಾಣಬಹುದು. ಫೈನಲ್ ಪಂದ್ಯಾಟ. ಮತ್ತೆ ಫಯಾಜ್ 4ನೇ ಓವರ್ಗಾಗಿ ಕರಾವಳಿ V7 ಪರವಾಗಿ ಮತ್ತೆ ಫಯಾಜ್ ನ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಸ್ಟ್ರೈಕರ್ ಅಲ್ಲೇ ವಿಶ್ವನಾಥ್. ಆರಂಭಿಕ ಚೆಂಡು, ವಿಶ್ವನಾಥ್ ಎಸ್ತಂತ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಮತ್ತೆ ಒಂದೋಡ್ಗಳ ಹೆಚ್ಚುವರಿ, ಕ್ಯಾಚಿಗಾಗಿ ಮನವಿ ಇತ್ತು. ಒಂದೋಡದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಹೊಂದಾಣಿಕೆಯ ಕೊರತೆ ಕಾಣ್ತಾ ಇದೆ ಆಟಗಾರರಲ್ಲಿ. ಒಂದು ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಒಂದರ ಹೆಚ್ಚುವರಿ 27 27ಕ್ಕೆ 3 SBF ಕನಂಜಾರು. ಮತ್ತೆ ದ್ವಿತೀಯ ಚೆಂಡಿಗಾಗಿ ಫಯಾಜ್. ಆರಂಭಿಕ ಓವರ್ನಲ್ಲಿ 17 ಓಟವನ್ನು ಬಿಟ್ಟುಕೊಟ್ಟಂತ ಫಯಾಜ್ ಇವಾಗ ಅದೆಷ್ಟು ಓಟವನ್ನು ಬಿಟ್ಟುಕೊಡ್ತಾರೆ ಕಾದು ನೋಡಬೇಕಾಗ್ತಾ ಇದೆ. ಫಯಾಜ್ ಮತ್ತೆ ಎರಡನೇ ಚೆಂಡು ಆದರ್ಶಿಗೆ ಸಿಗಬೇಕಾಗ್ತಾ ಇದೆ. ಇದರ ಮಧ್ಯೆ ಮತ್ತೆ ಫುಲ್ ಟಾಸ್ ಆಗಿ ಬಿಡುತ್ತೆ ಚೆಂಡು. ಮತ್ತೆ ಒಂದೊಡ್ಡ ಹೆಚ್ಚುವರಿ, ಒಂದರ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 28 ಮುಕ್ತಾಯ ಕಂಡಂತ 2 ಚೆಂಡು. 4ನೇ ಓವರ್ನ ಮುಕ್ತಾಯ ಕಂಡಂತ 2 ಚೆಂಡು, 28 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಫಯಾಜ್ ಮತ್ತೆ 3ನೇ ಚೆಂಡು ಎಸಿಬೇಕಾಗ್ತಾ ಇದೆ. ತೃತೀಯ ಬಾರಿಗೆ ವಿಶ್ವನಾಥನಿಗೆ ಸಿಗಬೇಕಾಗ್ತಾ ಇದೆ. 4ನೇ ಓವರ್ನಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫಯಾಜ್ 3ನೇ ಚೆಂಡು, ತೃತೀಯ ಬಾರಿಗೆ. ಇದರ ಮಧ್ಯೆ ವಿಶ್ವನಾಥ್ಗೆ ಎಸೆದ ಚೆಂಡು, ಕ್ಲೀನ್ ಬಾಲ್. ಫಯಾಜ್ ಎಸ್ತಾ ಚೆಂಡು ನೇರವಾಗಿ ವಿಕೆಟ್ಗೆ ಹೊಡೀತಾ ಇದೆ. ವಿಶ್ವನಾಥನ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ವಿಶ್ವನಾಥ್ ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಮತ್ತೊಂದು ಪ್ರಮುಖ ಹುದ್ದರಿ ನೆಲಕ್ಕುರುಳುತ್ತಾ ಇದೆ. SBF ಕನಂಜಾರು 4ನೇ ಹುದ್ದರಿಯನ್ನ ಕಳೆದುಕೊಳ್ಳುತ್ತಾ ಇದೆ. ಆರಂಭಿಕ ಹಂತದಲ್ಲಿ 17 ಓಟವನ್ನು ದಾಖಲಿಸಿಕೊಂಡಂತ ಕನಂಜಾರು 4ನೇ ಓವರ್ ಮುಕ್ತಾಯ ಕಂಡ 3 ಚೆಂಡುಗಳಲ್ಲಿ ಕೇವಲ 28 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. 15 ಚೆಂಡುಗಳಲ್ಲಿ ಕೇವಲ 11 ಓಟ. ಪ್ರಮುಖ 4 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಹೊಸ ಆಟಗಾರ ಸಂಪಾತ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಕಣಂಜಾರಿನ ಪರವಾಗಿ. ಫಯಾಜ್ ಮತ್ತೆ 4ನೇ ಚೆಂಡು, ಚತುರ್ಥ ಬಾರಿಗೆ. ನಾಲ್ಕನೇ ಚೆಂಡು ಎಸಿಬೇಕಾಗ್ತಾ ಇದೆ ಫಯಾಜ್. ಹೊಸ ಆಟಗಾರ ಸಂಪಾತ್. ಇದರ ಮಧ್ಯೆ ಸಂಪಾತ್ಗೆ ಸಂತ ಚೆಂಡು ರಕ್ಷಣಾತ್ಮಕ ಶೈಲಿ ಹೊಡೆತ ಭಾಗದಲ್ಲಿ ಪವನ್ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಒಂದೊಡ್ಡ ಹೆಚ್ಚುವರಿ, ಒಂದರ ಹೆಚ್ಚುವರಿ ದಾಖಲಿಸಿಕೊಳ್ತಾ 29
ಅಂತಿಮ 2 ಚೆಂಡು ಬಾಕಿ ಇದೆ. ಫಯಾಜ್ ಎಸೆಗಾರಿಕೆಯ ಕೊನೆಯ 2 ಚೆಂಡು ಬಾಕಿ ಇರುವಂತೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 29 29ಕ್ಕೆ 4. 5ನೇ ಚೆಂಡಿಗಾಗಿ ಫಯಾಜ್. ಪಂಚಮ ದಾರಿ. ಇದರ ಮಧ್ಯೆ ಡೆಡ್ ಬಾಲ್. ಇಪ್ಪತ್ತ 5ನೇ ಚೆಂಡಿಗಾಗಿ ಫಯಾಜ್ ಪಂಚಮ ಬಾರಿಗೆ. ಟು ಆದರ್ಶ್. ಲೆಫ್ಟಿ ಆದರ್ಶ. ಆದರ್ಶ್ಗೆ ಸಂದ ಚೆಂಡು ಶಪಾಡಾಗಿ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ 1 ಓವರ್ಗಳ ಹೆಚ್ಚುವರಿ. 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 30 ಗಳಿಕೆ ಆಗ್ತಾ ಇದೆ. ತಟ್ಟಿ 30 ಓಟಗಳು ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಫಯಾಜ್ ಎಸೆಗಾರಿಕೆಯಲ್ಲಿ. 4ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ. 30 ಓಟಗಳಿಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಚೆಂಡು. ಲಾಸ್ಟ್ ಬಾಲ್. ಫಯಾಜ್ ಎಸಿಬೇಕಾಗ್ತಾ ಇದೆ. ಸಂಪತ್ ಸ್ಟ್ರೈಕರ್ ಅಡಲ್ಲಿ ಕಂಡು ಬರ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ಫಯಾಜ್ ಟು ಸಂಪತ್. ಇದರ ಮಧ್ಯೆ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಇದರ ಮಧ್ಯೆ ರನ್ಔಟ್ಗೆ ಇಲ್ಲ ಸಲದ ಓಟಕ್ಕೆ ಮನವಿಯನ್ನು ನೀಡಿದ್ರು. ರನ್ಔಟ್ ಆಗುವ ಸಾಧ್ಯತೆಗಳಿತ್ತು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ನ ಮುಕ್ತಾಯ. 4 ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. 30 ಪ್ರಮುಖ 4 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಕನಂಜಾರಿನ ತಂಡ. ಅಂತಿಮ 12 ಚೆಂಡು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕು ಕನಂಜಾರು ತಂಡದ ದಾಂಡಿಗರು. ಬತ್ತಿಗೆ ಎಸೆಗಾರಿಕೆಲೆ ಫರಾನ್ ಪರಿಚಯ ಮಾಡಿಕೊಡ್ತಾ ಇದೆ. ಫರಾನ್ ಟು ಆದರ್ಶ್. ಇದರ ಮಧ್ಯೆ ಆದರ್ಶ್ಗೆ ಸಂದ ಚೆಂಡು ಇನ್ಸೈಡ್ ಎಡ್ಜ್. ಕೀಪರ್ ಕ್ಯಾಚ್. ಆದರ್ಶ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಆದರ್ಶ್ ಔಟ್. ಫರಾನ್ ಆರಂಭಿಕ ಎಸೆಗಾರಿಕೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆರಂಭಿಕ ಎಸೆತ. ಆದರ್ಶನ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಹೊಸ ಆಟಗಾರ ಮತ್ತೆ ವಿಶ್ವನಾಥನ ಪರಿಚಯ ಮಾಡಿಕೊಡ್ತಾ ಇದೆ. SBF ಕನಂಜಾರಿನ ಪರವಾಗಿ ಹೊಸ ಆಟಗಾರ ವಿಶ್ವನಾಥ ಬರ್ತಾ ಇದ್ದಾರೆ. ಅಂಕಣದ ಭಾಗದಲ್ಲಿ ಹೊಸ ಆಟಗಾರ ವಿಶ್ವನಾಥ್ ಸ್ಟ್ರೈಕರ್ ಅಡ್ಡಲೆ. ಫರಾನ್ ಮತ್ತೆ 2ನೇ ಚೆಂಡು. ದ್ವಿತೀಯ ಚೆಂಡಿಗಾಗಿ ಇದರ ಮಧ್ಯೆ ವಿಶ್ವನಾಥ್ಗೆ ಸಂದ ಚೆಂಡು. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಫಯಾಜ್ ಕ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಉದ್ದರಿ ನೆಲಕ್ಕೊರಳುತ್ತಾ ಇದೆ. ಇವಾಗ ಹ್ಯಾಟ್ರಿಕ್ ಚಾನ್ಸಸ್ ಇದೆಯಾ ಫರಾನ್ಗೆ ಕಾದು ನೋಡಬೇಕು. ಹಿಂದಿನ ಪಂದ್ಯದಲ್ಲೂ ಕೂಡ 2ಕ್ಕೆ 2 ವಿಕೆಟ್ ಪಡ್ಕೊಂಡ್ರು. ನೆಕ್ಸ್ಟ್ ಬಾಲ್ ಔಟ್ ಮಾಡ್ಕೊಂಡ್ರು. ಇವಾಗ ಹ್ಯಾಟ್ರಿಕ್ ಚಾನ್ಸಸ್ ಇದೆಯಾ ಕಾದು ನೋಡಬೇಕಾಗ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಮಾಡಿದ್ರೆ ಅಯೋಧ್ಯ ಸಂಘಟಕರಿಂದ 1,000 ನಗದನ್ನು ನೀಡಿ ಗೌರವಿಸುತ್ತದೆ. ಆಟಗಾರರಿಗೆ ಪ್ರೋತ್ಸಾಹಿಸುವ ಮೂಲಕವಾಗಿ ಸಂಸ್ಥೆ ಆಟಗಾರರನ್ನು ಪ್ರೋತ್ಸಾಹಿಸಿಕೊಳ್ತಾ ಇದೆ. ಶ್ರೇಯಸ್ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. SBF ಕಣಂಜಾರಿನ ಪರವಾಗಿ ಶ್ರೇಯಸ್ ಪರಿಚಯವಾಗ್ತಾ ಇದೆ. ಫರಾನ್ 3ನೇ ಚೆಂಡು ಹ್ಯಾಟ್ರಿಕ್ ಗಾಗಿ
ತೃತೀಯ ಬಾರಿಗೆ ಫರಾನ್ ಎಸಿಬೇಕಾಗ್ತಾ ಇದೆ. 5ನೇ ಓವರ್ನ 3ನೇ ಚೆಂಡು. ಇದರ ಮಧ್ಯೆ ಫರಾನ್ ಎಸೆದಂತ ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ರೇಜ್ ಆಗ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ, 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 31 ಓಟ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. 31 ಮುಕ್ತಾಯ ಕಂಡಂತ 3 ಚೆಂಡು, ಅಂತಿಮ 3 ಚೆಂಡು ಬಾಕಿ ಇದೆ ಫರಾನ್ ಎಸೆಗಾರಿಕೆಯಲ್ಲಿ. ಫರಾನ್ 4ನೇ ಚೆಂಡು, ಚತುರ್ಥ ಬಾರಿಗೆ. ಇದರ ಮಧ್ಯೆ ಸಂಪಾದಿಗೆ ಸಂದ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಕ್ಯಾಚ್ ಔಟ್. ಫರಾನ್ ಎಸೆದ 4 ಚೆಂಡಿನಲ್ಲಿ 3 ಉದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಉದ್ದರಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯನ್ನು ಕಂಡುಕೊಂಡ್ರು. 7ನೇ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಕನಂಜಾರು. ಹೊಸ ಆಟಗಾರ ಅಜಿತನ ಪರಿಚಯ ಮಾಡಿಕೊಡ್ತಾ ಇದೆ ಕನಂಜಾರು. ಅಂತಿಮ 2 ಚೆಂಡು ಬಾಕಿ ಇದೆ ಫರಾನ್ ಪಂಚಮ ಚೆಂಡಿಗಾಗಿ. 5ನೇ ಚೆಂಡು ಎಸೆಯಬೇಕಾಗ್ತಾ ಇದೆ. ಫರಾನ್ ಟು ಅಜಿತ್. ಇದರ ಮಧ್ಯೆ ಅಜಿತ್ಗೆ ಸಂದ ಚೆಂಡು ಸುಂದರತ ಹೊಡೆತ ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ ಮತ್ತೆ 1 ಔಟ್ಗಳ ಹೆಚ್ಚುವರಿ, 1 ಹೆಚ್ಚುವರಿ ದಾಖಲಿಸಿಕೊಳ್ತಾ 32, 32. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಫರಾನ್ ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಇದರ ಮಧ್ಯೆ ಶ್ರೇಯಾಸ್ಗೆ ಸಂತ ಚೆಂಡು, ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 32, 7 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅಂತಿಮ ಓವರ್ ಅಲ್ಲಿ ಫರಾನ್ ಕೇವಲ 2 ಓಟವನ್ನು ಬಿಟ್ಟುಕೊಟ್ರು. 3 ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. 2 ಓವರ್ಗಳಲ್ಲಿ 5 ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ ಫರಾನ್. ಕರಾವಳಿಯ ಪರವಾಗಿ 12 ಚೆಂಡು ಎಸೆದ್ರು, 5 ಹುದ್ದರಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ. 5 ಓಟವನ್ನು ಬಿಟ್ಟುಕೊಟ್ರು. ಫರಾನ್ ಸ್ವಲ್ಪ ಮಟ್ಟಿಗೆ ಕರಾವಳಿಗೆ ಆದಾಯದ ಎಸೆಗಾರ ಅಂತ ಹೇಳಬಹುದು. ಅಂತಿಮ ಓವರ್ಗಾಗಿ ಮತ್ತೆ ತೌಸೀಫ್. ಅಜಿತ್ ಅವರಿಗೆ ಸುವರ್ಣಾವಕಾಶ. ಅಜಿತ್ ಪ್ರತಿ ಸಿಕ್ಸರ್ಗೆ 500 ಘೋಷಣೆ ಆಗ್ತಾ ಇದೆ. ಅಜಿತ್ ಅವರ ಸಿಕ್ಸರ್ಗೆ 500. ಅಯೋಧ್ಯ ಸಂಘಟಕರ ಪರವಾಗಿ ಅಜಿತ್ ಅವರ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ ಘೋಷಣೆಯನ್ನು ನೀಡಿಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡು ವೈಡ್ ಬಾಲ್. ನಿರ್ಣಾಯಕರ ಬಿಡದಲ್ಲಿ ಅಗಲವಾದ ಅತಿರಿಕ್ತ ಓಟದ ಹೆಚ್ಚುವರಿ, 1 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ತಾ 33, 33. ಮತ್ತೆ ತೌಸೀಫ್. ಅಜಿತ್ಗೆ ಸಂದ ಚೆಂಡು, ಸುಂದರತೆ ಹೊಡೆತ ದಾಖಲಿಸಿಕೊಂಡ್ರು ಅಜಿತ್. 1 ಓಟದ ಹೆಚ್ಚುವರಿ, 1 ಹೆಚ್ಚುವರಿ ದಾಖಲಿಸಿಕೊಳ್ತಾ 34. ಆರಂಭಿಕ 1 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 34 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 5 ಚೆಂಡುಗಳ ಆಟ ಬಾಕಿ ಇದೆ. ಇನ್ನಿಂಗ್ಸ್ ಮುಕ್ತಾಯದ ಕೊನೆಯ 5 ಚೆಂಡು ತೌಸೀಫ್ ಎಸಿಬೇಕಾಗ್ತಾ ಇದೆ. ಫೈನಲ್ ಹಂತದ ಮೊದಲ ಇನ್ನಿಂಗ್ಸ್ ನ ಅಂತಿಮ 5 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ದ್ವಿತೀಯ ಚೆಂಡಿಗಾಗಿ ತೌಸೀಫ್ 2ನೇ ಬಾರಿ. ಇದರ ಮಧ್ಯೆ ಶ್ರೇಯಸ್ಗೆ ಸಂದ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿದ್ರು ಕೂಡ ಫರಾನ್ ಆ ಭಾಗದಲ್ಲಿ ಪರ್ಫೆಕ್ಟ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೇಯಸ್ ಔಟ್. ಶ್ರೇಯಸ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಶ್ರೇಯಸ್ ಬ್ಯಾಕ್ ಇನ್ ದ ಪೆವಿಲಿಯನ್. 8ನೇ ಹುದ್ದರಿ ನೆಲಕ್ಕೊರಳ್ತಾ ಇದೆ SBF ಕನಂಜಾರು.
ಅಂತಿಮ 4 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 8 ಹುದ್ದರಿಗಳಿಗಾಗಲೇ ಕಳೆದುಕೊಳ್ತಾ ಇದೆ. 34 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಹೊಸ ಆಟಗಾರ ಸುಕೇಶ್ ಪರಿಚಯವನ್ನು ಕಂಡ್ರು. ಕನಂಜಾರಿನ ಪರವಾಗಿ ಸುಕೇಶ್. ತೌಸೀಫ್ ಮತ್ತೆ 3ನೇ ಚೆಂಡು. ಇದರ ಮಧ್ಯೆ ಸುಕೇಶ್ಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. 34 ಅಂತಿಮ 3 ಚೆಂಡು. 4ನೇ ಚೆಂಡಿಗಾಗಿ ತೌಸೀಫ್. ಇದರ ಮಧ್ಯೆ ಸುಕೇಶ್ಗೆ ಸಂದ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ, ಮತ್ತೊಂದು ಕ್ಯಾಚ್. ಸ್ವಲ್ಪ ಮಟ್ಟಿಗೆ ಗಾಳಿಯ ಲಾಭವಿಲ್ಲ. ಸುಕೇಶ್ ಹೊಡೆದ ಚೆಂಡು ಪರ್ಫೆಕ್ಟ್ ಕ್ಯಾಚ್ ಅನ್ನು ಪಡೆಯುವಲ್ಲಿ ಫಯಾಜ್ ಯಶಸ್ವಿ ಆದ್ರೂ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 34ಕ್ಕೆ 9 ವಿಕೆಟ್ ಅನ್ನು ಈಗಾಗಲೇ ಕಳೆದುಕೊಳ್ತಾ ಇದೆ SBF ಕನಂಜಾರು. ಅಂತಿಮ 2 ಚೆಂಡು ಬಾಕಿ ಇರುವಂತೆ ವಿಕಾಸ್ ಶೆಟ್ಟಿ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ವಿಕಾಸ್ 5ನೇ ಚೆಂಡು ತೌಸೀಫ್ ಎಸಿಬೇಕಾಗ್ತಾ ಇದೆ ವಿಕಾಸ್ ಅವರಿಗೆ. ವಿಕಾಸ್ಗೆ ಸಂದ ಚೆಂಡು, ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರು. ಪರ್ಫೆಕ್ಟ್ ಶಾಟ್. 1 ಓಟ 2 ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ಮಧ್ಯೆ ಇಲ್ಲ ಸಲ್ಲದ ಓಟಕ್ಕೆ ಮನವಿಯನ್ನು ನೀಡಿದ್ರು. ಇವಾಗ ಆಲ್ ಔಟ್ ಆಗ್ತಾ ಇದ್ದಾರೆ ಕನಂಜಾರು. ಅಂತಿಮ 1 ಚೆಂಡು ಬಾಕಿ ಇತ್ತು. ಹಂತದಲ್ಲಿ 1 ಓವರ್ ಹೆಚ್ಚು ದಾಖಲಿಸಿಕೊಳ್ತಾ 35-36 ವಿಜಯದ ಗಳಿಕೆಗೆ 36ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. 36 ಚೆಂಡು 36 ಓಟದ ಅವಶ್ಯಕತೆ ಬರಬೇಕಾಗಿದೆ ಗೆಲುವಿಗಾಗಿ. ಕರಾವಳಿ V7 ಅದ್ಯಾವ ರೀತಿ ಕಣಂಜಾರಿನ ಎಸ್ತುಗಾರರು 36 ಓಟವನ್ನು ಕಟ್ಟಿ ಹಾಕ್ತಾರೆ. ಕರಾವಳಿಗ ದಾಂಡಿಗರು 36 ಓಟವನ್ನು ಯಾವ ರೀತಿ ಚೇಸ್ ಮಾಡ್ತಾರೆ ಕಾದು ನೋಡಬೇಕು. ಅದೇ ರೀತಿ ಮುಂದಿನ ಫೈನಲ್ ಪಂದ್ಯಾಟದ ಮುಂದಿನ ಇನ್ನಿಂಗ್ಸ್ಗೆ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಮುಂದಿನ ಹಂತಕ್ಕಾಗಿ ನಮ್ಮ ಆತ್ಮೀಯರು ಸತೀಶ್ ಮಣಿಪಾಲ ಧನ್ಯವಾದಗಳು ಸನತ್ ಬೈಲೂರ್ ಅವರೇ. ಅಯೋಧ್ಯೆ ಫ್ರೆಂಡ್ಸ್ ನೀರೇ ಇವರ ಆಶ್ರಯದಲ್ಲಿ ನಡೀತಾ ಇರುವಂತ ಬೈಲೂರು ಗ್ರಾಮೀಣ ಮಟ್ಟದ ದಾಂಡು ಚೆಂಡುಗಳ ಪ್ರತಿಷ್ಠಿತ ಹಗಲಿನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟದ 2 ದಿನಗಳ ಕಾಲದ 10 ತಂಡಗಳು ಭಾಗವಹಿಸ್ತಾ ಇರುವಂತ ಈ ಒಂದು ಅಯೋಧ್ಯೆ ಟ್ರೋಫಿ 2024ರ ಫೈನಲ್ ಪಂದ್ಯಕೂಟ ಅಂಗಣ ಒಳಭಾಗದಲ್ಲಿ ಜರುಗ್ತಾ ಇದೆ. ಅಂಗಣದ ಒಳಭಾಗದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಕನಂಜಾರ್ ವರ್ಸಸ್ V7 ಕರಾವಳಿ ಫ್ರೆಂಡ್ಸ್ ಎದುರಾಳಿಯಾಗಿ ಆಡ್ತಾ ಇದ್ದಾರೆ. 36 ಓಟಗಳ ಒಂದು ಚೇಸಿಂಗ್ ಟಾರ್ಗೆಟ್ ಇದೆ. 36 ಚೆಂಡುಗಳಲ್ಲಿ 36 ಚೇಸಿಂಗ್ ಟಾರ್ಗೆಟ್. ಅದಾವ ರೀತಿಯ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಕರಾವಳಿ V7 ಬೈಲೂರಿನ ತಂಡ. ಕರಾವಳಿಯ ಪ್ರಮುಖ ಆಟಗಾರರು ಅಂಗಣಕ್ಕೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಜಗದೀಶ್ ಪೂಜಾರಿ ಮತ್ತು ರಿತೇಶ್ ಪೂಜಾರಿ ಅವರ ಒಂದು ಉಸ್ತುವಾರಿಯಲ್ಲಿ ಸಂಘಟನೆಯಲ್ಲಿ
ಬಾಸ್ ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು 2 ದಿನಗಳ ಕಾಲದ ಬಸ್ರಿ ಕ್ರೀಡಾಂಗಣವನ್ನ ಕಂಡುಕೊಳ್ತಾ ಇದೆ. ಆಸಕ್ತರಿಗೆ ನೆರವಿಗಾಗಿ ತಮ್ಮೂರಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತ ಸಾಧಕರನ್ನು ಸನ್ಮಾನಿಸುವಂತ ಗೌರವದೊಂದಿಗೆ ಈ ಒಂದು ಪಂದ್ಯಾಕೂಟ ಬಾಸ್ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ಪ್ರಮುಖ ಆರಂಭಿಕ ಆಟಗಾರರು ಅಂಗಣಕ್ಕೆ ಬರ್ತಾ ಇದ್ದಾರೆ. ಒಂದರಲ್ಲಿ ಪಯ್ಯ, ಮತ್ತೊಂದರಲ್ಲಿ ತೌಹೀದ್ ಮೊದಲ ಪ್ರಮುಖ ಆಟಗಾರರಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. SBF ಕಣಂಜಾರ್ 23ಕ್ಕೆ ನೋ ಲಾಸ್, 36ಕ್ಕೆ ಆಲ್ ಔಟ್. ಈ ರೀತಿಯ ಪಂದ್ಯಾಟದ ಫಲಿತಾಂಶ ಸಿಗ್ತಾ ಇದೆ. ಕ್ರಿಕೆಟ್ ಅನ್ನುವುದು ಅದೃಷ್ಟದ ಆಟ. ಲಕ್ಷ್ಮಿ ಚಂಚಲೆ ಯಾವುದೇ ಸಂದರ್ಭದಲ್ಲಿ ಯಾರ ಕೈ ಹಿಡಿತಲ್ಲ ಅನ್ನುವುದಕ್ಕೆ ನೋಡುವುದಕ್ಕೆ ಆಗುವುದಿಲ್ಲ. ಆ ನಿಟ್ಟಲ್ಲಿ ಲೋ ಸ್ಕೋರ್ ಟಾರ್ಗೆಟ್ ಇದು 6 ಓವರ್ಗಳ ಪಂದ್ಯಾಟದಲ್ಲಿ. ಲೋ ಸ್ಕೋರ್ ಹೈ ಪ್ರೆಷರ್ ಅನ್ನು ಕೊಡ್ತದ ನೋಡಬೇಕಾಗಿದೆ. ಕಡಿಮೆ ಮೊತ್ತ ಹೆಚ್ಚಿನ ಒತ್ತಡವನ್ನು ತರ್ತದ ನೋಡಬೇಕಾಗಿದೆ. ಮೊದಲ ಓವರ್ಗಾಗಿ ರವಿ ಶೆಟ್ಟಿ ಬಾಸು ಕ್ರಿಕೆಟ್ ಅನ್ನು ಆಡಿದಂತ ಅನುಭವಿ ಆಟಗಾರ ರವಿ ಶೆಟ್ಟಿ. ಜಿಲ್ಲೆ, ಹೊರ ರಾಜ್ಯಗಳಲ್ಲಿ ಕೂಡ ಅತ್ಯುತ್ತಮ ಕ್ರಿಕೆಟ್ ಅನ್ನು ಆಡಿದಂತ ಹುಡುಗ ರವಿ ಶೆಟ್ಟಿ. ಮೊದಲ ಓವರ್ಗಾಗಿ ಪಯ್ಯನಿಗೆ ಎಸೆರುವಂತ ಚೆಂಡು ಬಾಲ್ ಸುತ್ತ ಬರಿಸದ ಎಸೆದ ತೀರ ಕೆಳ ಅಂಚಿನಲ್ಲಿ ಬರ್ತಾ ಇದೆ. ಡಾಟ್ ಬಾಲ್. 1ರಿಂದ 2 ವಿಕೆಟ್ಸ್ ಗಳು ಬೇಗನೆ ಪಡ್ಕೊಂಡ್ರೆ ಪಂದ್ಯಾಕೂಟ ಇದು ಕೂಡ ರೋಚಕತೆ ಕಾಣುವಂತ ಎಲ್ಲ ಅವಕಾಶ ಇದೆ. ಆ ನಿಟ್ಟಲ್ಲಿ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಫಯಾಜ್ಗೆ 2ನೇ ಬಾರಿ ಮತ್ತೊಂದು ತೀರ ಕೆಳ ಅಂಚಿನಲ್ಲಿ ಬಂದ ಚೆಂಡು ಡಾಟ್ ಬಾಲ್. ಬೈಲೂರು ಪ್ರೀಮಿಯರ್ ಲೀಗ್ ನ ಚಾಂಪಿಯನ್ಸ್ ಗಳು ಈಗ ಅಯೋಧ್ಯ ಟ್ರೋಫಿಯ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. V7 ಕರಬಲಿ ಫ್ರಾನ್ಸ್ ಬ್ರಹ್ಮಲಿಂಗೇಶ್ವರ ಫ್ರಾನ್ಸ್ ಕಣಂಜಾರನ್ನು ಎದುರಿಸ್ತಾ ಇದ್ದಾರೆ. 3ನೇ ಎಸೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಉತ್ತಮ ಚಂದ ಎಸೆತ. ಮೊದಲ 3 ಚೆಂಡುಗಳು ಡಾಟ್ ಬಾಲ್. ದಾವಣಗೆರೆ 11 ತಂಡ SSGC ಬೆಂಗಳೂರು ಸೌತ್ ಝೋನ್ ಕ್ರಿಕೆಟರ್ಸ್ ಬೆಂಗಳೂರು ಬರುವ 10 ವರ್ಷಗಳ ಕಾಲದಿಂದ ರಾಜ್ಯಮಟ್ಟ ಪಂದ್ಯಾಟವನ್ನು ಆಡಿದಂತ ರವಿ ಶೆಟ್ಟಿ ಬಡ್ಸ್ ಕ್ರಿಕೆಟ್ಸ್ ಅಲ್ಲಿ ಬಾಸು ತಂಡದಲ್ಲಿ ಐಕಾನ್ ಆಟಗಾರ ಆಡುವಂತ ಆಟಗಾರ ರವಿ. ಈ ಬಾರ ಲಾಂಗ್ ಆಫ್ ಅಲ್ಲಿ ಗ್ಯಾಪ್ ಶಾಟ್ ಇದೆ. ಚೆಂಡು ಸಿಮರಕ್ಕೆ ಕ್ರಮಿಸಿದ ಬೌಂಡ್ರಿ. ಮೊದಲ 3 ಚೆಂಡುಗಳನ್ನು ಡಾಟ್ ಮಾಡಿದಂತ ಪಯ್ಯ 4ನೇ ಚೆಂಡಲ್ಲಿ ಲಾಂಗ್ ಆಫ್ ಅಲ್ಲಿ ಗ್ಯಾಪ್ ಶಾಟ್ ಅನ್ನು ನೋಡಿದ್ರು. ಬಾಲ್ ಸುತ್ತ ಬರಿಸದ ಹೊಡೆತ 4 ಓಟವನ್ನು ದಾಖಲಿಸಿದ್ರು. ಮೊದಲ 4 ಚೆಂಡುಗಳಲ್ಲಿ 5ನೇ ಬಾರಿ ಮತ್ತೊಂದು ಗ್ಯಾಪ್ ಶಾಟ್ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ರಾಜೇಶ್ ಕ್ಷೇತ್ರಾಕ್ಷಕ ಅಂತಿಮ ಹಂತದಲ್ಲಿ ಮತ್ತೆ 2 ಓಟಗಳು ದಾಖಲಾಗ್ತಾ ಇದೆ. ಕರಾವಳಿ V7ಗೆ ಬಾಲ್ ಟು ಬಾಲ್ ಮ್ಯಾಚ್ ಇದೆ. 36ಕ್ಕೆ 36 ಟಾರ್ಗೆಟ್. ಆ ನಿಟ್ಟಲ್ಲಿ 5 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಎಸೆತ. ಒಂದಷ್ಟು ಶಾರ್ಟ್ ಬಾಲ್ ಬಂದ್ರು ಕೂಡ ಓಟವನ್ನು ಪಡ್ಕೊಳ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್. ಯಾವುದೇ ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. 6ಕ್ಕೆ ನೋ ಲಾಸ್. ಕರಾವಳಿ V7 ಬೈಲೂರಿನ ತಂಡ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರಾನ್ಸ್ ಕಣಂಜಾರನ್ನು ಎದುರಿಸ್ತಾ ಇದೆ. 6 ಚೆಂಡುಗಳ 6 ಓಟವನ್ನು ದಾಖಲಿಸಿದಂತ ತಂಡ. ಇನ್ನು 30 ಎಸೆತ 30 ಓಟಗಳು ಬರಬೇಕಾಗಿದೆ ವಿಜಯಕ್ಕಾಗಿ. ಬೈಲೂರು ಬಸ್ ಕ್ರೀಡಾಂಗಣದಲ್ಲಿ ಗ್ರಾಸ್ ಕ್ರೀಡಾಂಗಣ ಇದು. ಆ ನಿಟ್ಟಲ್ಲಿ ಬಹಳ ಸುತ್ತಮರಿತ ಒಂದು ಕ್ರೀಡಾಂಗಣ. 2 ದಿನಗಳ ಕಾಲದ ಅಯೋಧ್ಯ ಟ್ರೋಫಿ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ. 2ನೇ ಓವರ್ಗಾಗಿ ಸಂಪಾತ್ ಕ್ವಾಲಿಫೈರ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ ಸಂಪು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಆ ನಿಟ್ಟಲ್ಲಿ ಫಸ್ಟ್ ಓವರ್ ಕಂಪ್ಲೀಟ್ ಆಗಿದೆ.
6 ಓಟವನ್ನು ದಾಖಲಿಸಿದ್ದಾರೆ. ತೌಹೀದ್ಗೆ ಸ್ಟ್ರೈಕ್ ಸಿಗ್ತಾ ಇದೆ ಎರಡನೇ ಓವರ್ನಲ್ಲಿ. ಸಂಪು ಮೊದಲ ಚೆಂಡನ್ನು ಎಸೆಯಬೇಕಾಗಿದೆ. ಅದಾವ ರೀತಿಯಲ್ಲಿ ಬರ್ತದೆ ನೋಡಬೇಕಾಗಿದೆ. ಬ್ಯಾಕ್ವರ್ಡ್ ಪಾಯಿಂಟ್, ಡೀಪ್ ಸ್ಕಾರ್, ಸಿಲ್ಲಿ ಲಾಂಗ್ ಆಫ್. ಈ ಬಾರಿ ಚೆಂಡು ರವಿ ಬಾಸುತ್ತ ಬರ್ತಿದ್ದು ರನ್ನಿಂಗ್ ಕ್ಯಾಚ್. ಬಾರಿ ವಿಕೆಟ್ ಕೀಪರ್ ಆಗಿ ಫೈನ್ ಲೆಗ್ ಅಲ್ಲಿ ಅತ್ಯುತ್ತಮ ಕ್ಯಾಚ್ ಅನ್ನ ಮಾಡಿಕೊಂಡ್ರು. ಬಾಸುತ್ತ ಬರ್ತಿದ್ದು ರನ್ನಿಂಗ್ ಕ್ಯಾಚ್. ಈ ಬಾರಿ ತೌಹೀದ್ ಔಟ್ ಆದ್ರು. ಸಂಪೂರ್ಣ ಎರಡನೇ ಓವರ್ ಮೊದಲ ಚೆಂಡಲ್ಲಿಯೇ ಕರಾವಳಿ V7 ಮೊದಲ ಹುದ್ದಾರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಒಂದಷ್ಟು ಗ್ಯಾಪ್ ಶಾಟ್ ಆಗಿತ್ತು, ಆದ್ರೆ ಫೈನ್ ಲೆಗ್ ಅಲ್ಲಿ ಯಾರೂ ಕೂಡ ಕ್ಷೇತ್ರರಕ್ಷಕರು ಇರಲಿಲ್ಲ. ರವಿ ವಿಕೆಟ್ ಕೀಪರ್ ಆಗಿ ಬಾಲ್ ಸುತ್ತ ಬರ್ತಿದ್ದು ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಹುದ್ದಾರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಆಂಗಣದ ಭಾಗದ ಹೊಸ ಆಟಗಾರ ಸೇರ್ಪಡೆ ಸ್ಯಾಂಡಿ ಮೂರನೇ ಕ್ರಮಾಂಕದಲ್ಲಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಸ್ಯಾಂಡಿ, ಸಂಪು ಮತ್ತೆ ಸ್ಕಾರ್ಕೆ ಭಾಗದಲ್ಲಿ ಲಾಂಗ್ ಆಫ್ ಗ್ಯಾಪ್ ಇದೆ. ಲಾಂಗ್ ಅನ್ನಲ್ಲಿ ಪವನ್ ಇದ್ದಾರೆ. ಸೆಲೆಮಿಡರ್ ಮತ್ತು ಬ್ಯಾಕ್ವರ್ಡ್ ಪಾಯಿಂಟ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಸಂಪು ಎರಡನೇ ಬಾರಿ ಸ್ಯಾಂಡಿಗೆ ಸಿರುವಾತ ಚೆಂಡು ಡೀಪ್ ಸ್ಕಾರ್ ಲೆಗ್ ಅಲ್ಲಿ. ವಿಶ್ವ ಕ್ಷೇತ್ರರಕ್ಷಕ ಒಂದು ಓಟ ದಾಖಲಾಗ್ತಾ ಇದೆ. ಮೊದಲ ಓವರ್ನಲ್ಲಿ ರವಿ ಶೆಟ್ಟಿ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಎರಡನೇ ಓವರ್ ಮೊದಲ ಚೆಂಡಲ್ಲಿ ಸಂಪು ತೌಹೀದ್ನ ವಿಕೆಟ್ ಅನ್ನ ಕಬಲಿಸಿದ್ರು. ಎರಡನೇ ಚೆಂಡಲ್ಲಿ ಸ್ಯಾಂಡಿ ಸಿಂಗಲ್ ಆಟವನ್ನು ಆಡ್ತಾ ಇದ್ದಾರೆ. ಈ ರೀತಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಫಯಾಜ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಅದೇ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಬೈಲೂರು ಗ್ರಾಮೀಣ ಮಟ್ಟದ 10 ತಂಡಗಳು ಭಾಗವಹಿಸುವಂತದ್ದು ಒಂದು ವ್ಯವಸ್ಥಿತ ಪಂದ್ಯಕೂಟ ಇದಾಗ್ತಾ ಇದೆ. ಕಳೆದ 1 ತಿಂಗಳ ಹಿಂದೆ ಇದೇ ಕ್ರೀಡಾಂಗಣದಲ್ಲಿ ಬೈಲೂರು ಪ್ರೀಮಿಯರ್ ಲೀಗ್ ಒಂದು ವ್ಯವಸ್ಥಿತವಾಗಿ ಸಂಘಟಿಸಿದ್ರು. ಈಗ ಮತ್ತೊಂದು ಟೂರ್ನಮೆಂಟ್ ನಡೀತಾ ಇದೆ ಅಯೋಧ್ಯೆ ಟ್ರೋಫಿಗಾಗಿ. ಸಂಪು ಈ ಬಾರಿ ಎಸೆದಿರುವಂತ ಚೆಂಡು ವೈಡ್ ಬಾಲ್, ವೈಡ್ ಔಟ್ಸೈಡ್ ಆಫ್ ಸೇಮ್. ಎಡಗುಡದ ಆ ಬಲಮಧ್ಯದಲ್ಲಿ ಎಸೆದಿರುವಂತ ಚೆಂಡು ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಸಂಪು ಈ ಬಾರಿ ಔಟ್ ಸ್ವಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಹೆಡ್ ಡೆಲಿವರಿ, ಗುಡ್ ಲೈನ್ ಡೆಲಿವರಿ, ಡಾಟ್ ಬಾಲ್ ಅನ್ನು ಎಸಿತಾ ಇದ್ದಾರೆ ಸಂಪು. ಈ ರೀತಿಯ ಚೆಂಡುಗಳು ಡಾಟ್ ಬಾಲ್ ಗಳಾಗಬೇಕಾಗಿದೆ, ವಿಕೆಟ್ಸ್ ಗಳ ಕಬಲಿಸಬೇಕಾಗಿದೆ SBF ಕಣಂಜಾರನ ತಂಡ. ಬಾಲ್ ಟು ಬಾಲ್ ಮ್ಯಾಚ್ ಇದೆ. ಆ ನಿಟ್ಟಲ್ಲಿ ಸಂಪು ಈ ಬಾರಿ ಉತ್ತಮ ಎಸೆತ ಸುತ್ತ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಸೆಲೆಮಿಡಾನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಾಜೇಶ್. ತೌಹೀದ್ನ ವಿಕೆಟ್ ಅನ್ನು ಕಬಲಿಸಿದ್ದಾರೆ. ಫಯಾಜ್ ಈಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸಂಪು ಈ ಬಾರಿ ಎಸೆದಿರುವಂತ ಚೆಂಡು ಕೂಡ ಸುತ್ತ ಎಸೆತ ರಿವರ್ಸ್ ಶಾಟ್ ಆಟವನ್ನು ಆಡಿದ್ರು. ಆದ್ರೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಕರು ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎರಡರ ಕೊನೆ ಒಂದು ಎಸೆತ ಬಾಕಿ ಇದೆ. ತಂಡದ ಮೊತ್ತ 8ಕ್ಕೆ 1. ಸಂಪು ಅಂತಿಮ ಚೆಂಡಿಗಾಗಿ ಈ ಬಾರಿ ಕೂಡ ಸುತ್ತ ಎಸೆತ ಮಾಡಿದ ಅವಕಾಶ ಇದೆ. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಲೆಗ್ ಬೈ ಅನ್ನುವಂತ ಒಂದು ಸೂಚನೆ ಸಿಕ್ಕಿದೆ. ಓವರ್ ಕಂಪ್ಲೀಟ್. ಈ ಓವರ್ನಲ್ಲಿ ಕೇವಲ 3 ಓಟವನ್ನು ಕೊಟ್ಟಂತ ಸಂಪು ಮುಕ್ತಾಯ ಕಂಡು 12 ಚೆಂಡುಗಳಲ್ಲಿ 9 ಓಟವನ್ನು ದಾಖಲಿಸಿದ್ದಾರೆ. 2 ಓವರ್ಗಳ ಪಂದ್ಯ ಮುಗಿತಾ ಇದೆ. 9ಕ್ಕೆ 1 ಕರಾವಳಿ V7 ಬೈಲೂರಿನ ತಂಡ. 36 ಟಾರ್ಗೆಟ್ ಇದೆ. ಆ ನಿಟ್ಟಲ್ಲಿ ಇನ್ನೂ ಕೂಡ
24 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. "24 balls are remaining. 27 runs required in this match." 24ಕ್ಕೆ 27 ಅವಶ್ಯಕತೆ. ಅದಾರು ಈಗ SBF ಕನಂಜರ್ಗೆ ಬ್ರೇಕ್ ಥ್ರೂ ಅನ್ನ ತರ್ತಾರೆ ನೋಡಬೇಕಾಗಿದೆ. ಫಯಾಜ್ ಇರುವಷ್ಟು ಕಾಲ ಆಶಾದಾಯಕ ಅಂಶ. ಆ ನಿಟ್ಟಲ್ಲಿ ಸಿಂಗಲ್ ಆಡಿದ್ರು ಕೂಡ ಮತ್ತೊಂದು ಪ್ರಶಸ್ತಿಯನ್ನು ಗೆಲ್ಲುವಂತ ಎಲ್ಲ ಅವಕಾಶ ಕೂಡ ಇದೆ ಕರಾವಳಿ V7 ತಂಡಕ್ಕೆ. ಹೊಸ ಬೌಲರ್ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಕಣಂಜಾರ್ಗೆ ಬರ್ತಾ ಇದ್ದಾರೆ 3 ಓವರ್ಗಾಗಿ. ಸುಕೇಶ್ 2ನೇ ಓವರ್ನಲ್ಲಿ ಸಂಪು ಕೇವಲ 3 ಓಟಗಳನ್ನು ಕೊಟ್ಟಿದ್ರು. ಮೊದಲ ಓವರಲ್ಲಿ ರವೀಶ್ ಶೆಟ್ಟಿ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಅದಾವ ರೀತಿಯಲ್ಲಿ ಮುಂದಕ್ಕೆ ಕನಂಜಾರಿನ ಬೌಲರ್ಸ್ಗಳು ವಿಕೆಟ್ಸ್ ಗಳನ್ನು ಕಬಳಿಸಲು ನೋಡಬೇಕಾಗಿದೆ. ಉತ್ತಮ ರೀತಿ ಆಟವನ್ನು ಆಡುವಂತ ಆಟಗಾರರು ಇನ್ನೂ ಕೂಡ ಇದ್ದಾರೆ. ಆ ನಿಟ್ಟಲ್ಲಿ ಫಯಾಜ್ ಈ ಬಾರಿ ಬಾಸ್ ಉತ್ತಮ ಚಂದ ಎಸೆತ ಸೆಲ್ಲೆ ವಿಡಾನ್ನಲ್ಲೇ ರಾಜೇಶ್ ಮತ್ತೊಂದು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ಹಿಂದೆ ಸಂಪತ್ ಓವರಲ್ಲಿ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದಂತ ರಾಜೇಶ್ ಈ ಬಾರಿ ಕೂಡ ಬಾಸ್ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡ್ತಾರೆ ಸೆಲ್ಲೆ ವಿಡಾನ್ನಲ್ಲಿ. ಆ ನಿಟ್ಟಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಸುಕೇಶ್ ರೈಟ್ ಆರ್ಮ್ ರಾಂಗ್ ದ ವಿಕೆಟ್. ಫಯಾಜ್ ಮೂಲಕವಾಗಿ ಡೀಪ್ ವಿಕೆಟ್ ಭಾಗದಲ್ಲಿ ಭರ್ಜರಿ 6 ಆರಿ ಬಾರಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಭರ್ಜರಿ 6 ದಾಖಲಿಸಿರುವಂತ ಪಯ್ಯ 6 ಓಟಗಳು ದಾಖಲಾಗ್ತಾ ಇದೆ. ಬೌಂಡ್ರಿ 6 ಬಿದ್ರೆ ಕಷ್ಟ. ವಿಕೆಟ್ಸ್ ಗಳು ಮತ್ತು ಡಾಟ್ ಬಾಲ್ ಎಸೆದ್ರೆ ಮಾತ್ರ ಬ್ರಹ್ಮಲಿಂಗೇಶ್ವರ ಫ್ರಾನ್ಸ್ ಕನಂಜಾರ್ಗೆ ಈ ಒಂದು ಪ್ರಶಸ್ತಿ ಸಿಗುವಂತ ಅವಕಾಶ ಇದೆ. ಇಲ್ಲವಾದರೆ ಕರಾವಳಿ V7 ಫ್ರಾನ್ಸ್ ಮತ್ತೊಂದು ಚಾಂಪಿಯನ್ಸ್ ಗಳಾಗ್ತಾರೆ ಈ ಕ್ರೀಡಾಂಗಣದಲ್ಲಿ. ಆ ನಿಟ್ಟಲ್ಲಿ ಮತ್ತೆ ಸುಕೇಶ್ 3ನೇ ಎಸೆತ ಔಟ್ ರೇಂಜ್ ಆಗಿರುವಂತ ಚೆಂಡು ಉತ್ತಮ ಚೆಂಡು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದಾಡದ ಸೇರ್ಪಡೆ 16ಕ್ಕೆ ತಲುಪ್ತಾ ಇದ್ದಾರೆ. 20 ಓಟದ ಅವಶ್ಯಕತೆ. 6 ಓವರ್ಗಳ ಪಂದ್ಯದಲ್ಲಿ 36 ಟಾರ್ಗೆಟ್ ಕೊಟ್ಟಿದ್ದಾರೆ. ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ತಂಡ ಮೊದಲ ಹಂತ ಭರ್ಜರಿ ಆರಂಭವನ್ನು ಮಾಡಿತ್ತು. 23 ಓಟಗಳ ಒಂದು ನೋಲಾಸ್ ಆಟವನ್ನು ಆಡಿದಂತ ತಂಡ 36ಕ್ಕೆ ಸರ್ವಪತನ ಆಲ್ ಔಟ್ ಆದ್ರು. ಈ ರೀತಿಯಾಗಿ ಮೊದಲ ಇನ್ನಿಂಗ್ಸ್ ಮುಗಿಸಿದಾತ ಶ್ರೀ ಬ್ರಹ್ಮಲಿಂಗೇಶ್ವರ ಕನಂಜಾರ್. ಸ್ಯಾಂಡಿಗೆ ಸ್ಟ್ರೈಕ್ ಸಿಗ್ತಾ ಇದೆ. ಡಾಟ್ ಬಾಲ್ ಗಳನ್ನು ಎಸಿಬೇಕಾಗಿದೆ. ವಿಕೆಟ್ಸ್ ಗಳನ್ನು ಕಬಳಿಸಬೇಕಾಗಿದೆ. ಪಂದ್ಯಾಟ ರೋಚಕತೆ ಕಾಣುವಂತ ಅವಕಾಶ ಇದೆ. 4ನೇ ಬಾರಿ ಸ್ಯಾಂಡಿಗೆ ಸಿರುವಂತ ಚೆಂಡು ಕ್ಯಾಚ್ ಆಗುವ ಅವಕಾಶ ಇದೆ. ಪವರ್ ಕೈಗೆ ಚೆಂಡು ಸ್ಯಾಂಡಿ ಔಟ್. ಬಾಲ್ ಸುತ್ತ ಬರೆದ ಕ್ಯಾಚ್ ಬಾರಿ ಮಿಡ್ ಆನ್ ವಿಭಾಗದಲ್ಲಿ ಪವನ್ ಕ್ಯಾಚ್ ಪಡ್ಕೊಂಡ್ರು. ಕರಾವಳಿ V7 2ನೇ ವಿಕೆಟ್ ಪತನ. 16ಕ್ಕೆ 2. 3ನೇ ಓವರ್ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ವಿಕೆಟ್ಸ್ ಗಳನ್ನ ಕಬಳಿಸಿದ್ರೆ ಮಾತ್ರ ಈ ಒಂದು ಪಂದ್ಯ ರೋಚಕತೆಯನ್ನು ಕಾಣುವಂತ ಅವಕಾಶ ಇದೆ. ಈಗಾಗಲೇ ರನ್ ರೇಟ್ ಇದೆ. 16 ಓಟಗಳು ದಾಖಲಾಗಿದೆ. 16 ಚೆಂಡುಗಳನ್ನು ಎದುರಿಸಿದ್ದಾರೆ. ಅಂಗಣದ ಒಳಭಾಗದ ಹೊಸ ಆಟಗಾರ ಸೇರ್ಪಡೆ ಇದ್ದಾರೆ. ಫರಾನ್
ತಂಡ ಮೊತ್ತ 16. ಕೊನೆ 2 ಚೆಂಡುಗಳು ಬಾಕಿ ಇದೆ ಈ ಓವರ್ ನಲ್ಲಿ. 20 ಎಸೆತ 20 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ಇವರೇ ಕ್ಯಾಚ್ ಅವಕಾಶ ಇದೆ. ಫಾರ್ವರ್ಡ್ ಔಟ್. ಇದೇ ರೀತಿಯ ವಿಕೆಟ್ಸ್ ಗಳಿದ್ರೆ ಮಾತ್ರ ಕನಂಜಾರಿ ಪಂದ್ಯಾಟವನ್ನು ಉಳಿಸುವುದಕ್ಕೆ ಆಗುತ್ತೆ. ಆ ನಿಟ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಕಬಲಿಸಿದಂತ ಸುಕೇಶ್ ಸ್ಯಾಂಡಿ ಕ್ಯಾಚ್ ಕೊಟ್ರು. ಈಗ ಫರ್ಹಾನ್ ಕೂಡ ಬಂದ ಹಾಗೆ ವಾಪಸ್ ಆದ್ರು. ಆ ನಿಟ್ಟಲ್ಲಿ ಅಂಗಣದ ಹೊರಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ. ಪವನ್ ಶೆಟ್ಟಿ ಬೇರುಸಿನ ಆಟವನ್ನು ಆಡುವಂತ ಆಟಗಾರ. ಕ್ವಾಲಿಫೈಡ್ 2 ಅಲ್ಲಿ SBCಯ ಲೆಕ್ಕಾಚಾರವನ್ನೆಲ್ಲ ತಲೆ ಕೆಳಗೆ ಮಾಡಿದ ಆಟಗಾರ. ಅಂತಿಮ ಓವರ್ನಲ್ಲಿ 3 ಸಿಕ್ಸರ್ ಸಮೇತವಾಗಿ 22 ಓಟವನ್ನು ಪೇರಿಸಿದ ಆಟಗಾರ. ಆ ಪಂದ್ಯ ವಿಜಯವನ್ನು ದಾಖಲಿಸಿತು. ಈಗ ಆ ರೀತಿಯ ಆಟವೇ ಕರಾವಳಿ V7ಗೆ ಬರಬೇಕಾಗಿದೆ. ಹ್ಯಾಟ್ರಿಕ್ ಅವಕಾಶ ಇದೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕಬಲಿಸಿದ ಆಟಗಾರರಿಗೆ 1,000 ರೂಪಾಯಿಗಳ ಘೋಷಣೆ ಇದೆ. ಇದನ್ನು ಅಯೋಧ್ಯೆ ಟ್ರೋಫಿಯ ಸಂಘಟಕರೇ ಕೊಡ್ತಾರೆ. ಆ ನಿಟ್ಟಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಮತ್ತು ಹ್ಯಾಟ್ರಿಕ್ ವಿಕೆಟ್ಸ್ ಗಳಿಗೆ 1,000 ರೂಪಾಯಿಗಳ ಘೋಷಣೆ ಇದೆ. ಸುಕೇಶ್ಗೆ ಹ್ಯಾಟ್ರಿಕ್ ಅವಕಾಶ ಇದೆ. ಅಂಗಣದ ಭಾಗದಲ್ಲಿ ಪವನ್. ಅಂತಿಮ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರ ಸಿಲಿಮಿಟ ವಿಭಾಗದ ಸಪ್ಪು ಕ್ಷೇತ್ರರಕ್ಷಕ. ಓವರ್ ಕಂಪ್ಲೀಟ್. 3 overs ಕಂಪ್ಲೀಟ್. ಸ್ಕೋರ್ 16. 16ಕ್ಕೆ 3 ಪ್ರಮುಖ ವಿಕೆಟ್ಸ್ ಗಳ ಕಬಲಿಸ್ತಾ ಇದ್ದಾರೆ. ಇನ್ನು 18 ಎಸೆತ 20 ಓಟದ ಅವಶ್ಯಕತೆ. 18 balls are remaining. 20 runs required. 18 गेंद बचाए 20 रन चाहिए. ಆ ನಿಟ್ಟಲ್ಲಿ ಆದಾವ ರೀತಿಯ ಫಲಿತಾಂಶ ಈ ಒಂದು ಪಂದ್ಯಾಟದಲ್ಲಿ ಸಿಗ್ತದೆ ನೋಡ್ಬೇಕಾಗಿದೆ. ಇನ್ನೂ ಕೂಡ ಚೆಂಡುಗಳ ಡಾಟ್ ಮಾಡಿ ವಿಕೆಟ್ಸ್ ಗಳ ಕಬಲಿಸಿದ್ರೆ ಪಂದ್ಯಾಟ ರೋಚಕತೆ ಹಂತವನ್ನು ಕಾಣುವಂತ ಎಲ್ಲ ನಿರೀಕ್ಷೆ ಕೂಡ ಇದೆ. ಆದ್ರೆ ಪವನ್ ಶೆಟ್ಟಿ ಮತ್ತು ಪಯ್ಯ ಇರುವಷ್ಟು ಕಾಲ ಎದುರಾಳಿಗೆ ಡೇಂಜರ್. ಯಾವುದೇ ಸಂದರ್ಭದಲ್ಲಿ ಓಟಗಳನ್ನು ದಾಖಲಿಸುವಂತ ಆಟಗಾರರು. ಆ ನಿಟ್ಟಲ್ಲಿ ಇಬ್ಬರ ವಿಕೆಟ್ ಈಗ ಕನಂಜಾರಿಗೆ ಟರ್ನಿಂಗ್ ಪಾಯಿಂಟ್. ಬಾಸು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅದಾವ ಹಂತದ ಮುಂದಕ್ಕೆ ಪಂದ್ಯ ಸಿಗ್ತದೆ ನೋಡ್ಬೇಕಾಗಿದೆ. ಲೀಗಿನ 4 ಪಂದ್ಯಾಟದ ವಿಜಯವನ್ನು ದಾಖಲಿಸಿದಂತ SBF ಕನಂಜಾರಿ ಬಾರಿ ಅಜೇಯವಾಗಿ ಫೈನಲ್ ಪ್ರವೇಶ ಮಾಡಿದ್ದಾರೆ. ಬೈಲೂರು ಪ್ರೀಮಿಯರ್ ಲೀಗ್ ಅಲ್ಲಿ 4 ಪಂದ್ಯಾಟವನ್ನು ಆಡಿದಂತ ಇದೇ ಕನಂಜಾರಿನ SBF 4 ಪಂದ್ಯಾಟದಲ್ಲಿ ಸೋತಿದ್ದಾರೆ. ಈ ಬಾರಿ ಮಾತ್ರ ಅದೃಷ್ಟ ಕೈ ಹಿಡಿತಾ ಇದೆ. ಪಂದ್ಯದಿಂದ ಪಂದ್ಯಕ್ಕೆ ಬಲಿಷ್ಠವಾದ SBF ಕನಂಜಾರಿನ ತಂಡ ಈ ಒಂದು ಅಯೋಧ್ಯೆ ಟ್ರೋಫಿಯ ಫೈನಲ್ ಪಂದ್ಯಾಟದಲ್ಲಿ ಪ್ರಶಸ್ತಿ ಗೆಲ್ತಾರ ನೋಡ್ಬೇಕಾಗಿದೆ. ಎಸ್ಕಾರ್ಕಿ ಭಾಗದಲ್ಲಿ ಸಂಪು ಅದೇ ಮ್ಯಾಜಿಕ್ ಮಾಡ್ತಾರೆ ನೋಡ್ಬೇಕಾಗಿದೆ. ಈ ಬಾರಿ ಬಯಸಿರುವಂತ ಚೆಂಡು ಕ್ಯಾಚ್ ಕೈಗೆ ಬರ್ತಾ ಇಲ್ಲ. ವಿಶು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಅದೇ ಬಾಲ್ ಹಿಂದೆ ಹೋದ ಹಾಗೆಯೇ ಕ್ಷೇತ್ರರಕ್ಷಕ ಕೂಡ ಹಿಂದೆ ಹೋದ್ರು. ಚೆಂಡು ಕೈಗೆ ಬರ್ತಾ ಇಲ್ಲ. ಈ ಒಂದು ಕ್ಯಾಚ್ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇತ್ತು. ಆದ್ರೆ ಬೌಂಡ್ರಿ ದಾಖಲಾಗ್ತಾ ಇದೆ. ಈಗ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ವಿಶು ಒಂದಷ್ಟು ಕಳಪೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಬೌಂಡ್ರಿಯನ್ನು ದಾಖಲಿಸಿದ್ರು.
20 ಓಟಗಳ ಸಂಖ್ಯೆ. ಸಂಪು ಎರಡರ ಬಾರಿ ಸರ್ವತ ಚೆಂಡು ರನ್ ಮಾಡೋದು ಅವಕಾಶ ಇದೆ. ರನ್ ಔಟ್ ಆದ್ರು. ಪಂದ್ಯ ಇನ್ನೂ ಕೂಡ ಇದೆ. ಬಾಸ್ ಸುತ್ತಮರಿಚೊಂದು ರವಿ ಶೆಟ್ಟಿಯ ಈ ಹಿಂದಿನ ಕ್ಯಾಚ್ ಮತ್ತು ಈಗಿನ ರನ್ ಔಟ್ ಬಾಲ್ ಸುತ್ತಮರಿಚಲ ತಂಡಕ್ಕೆ ಆಧಾರವಾಗ್ತಾ ಇದೆ. ಬಾಲ್ ಸುತ್ತಮರಿಚೊಂದು ರನ್ ಔಟ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈಗ ಪಂದ್ಯ ಇದೆ 16 ಎಸೆತ 16 ಓಟದ ಅವಶ್ಯಕತೆ. 16 ಬಾಲ್ 16 ರನ್ಸ್ ರಿಕ್ವೈರ್ಡ್ ವಿತ್ ದಿಸ್ ಮ್ಯಾಚ್. ರವಿಯ 1 ಓವರ್ ಇನ್ನೂ ಕೂಡ ಬಾಕಿ ಇದೆ. ಈ ಓವರ್ ನಲ್ಲಿ ಓಟಗಳು ನಿಂತು ಹೋದ್ರೆ, ರವಿಯ ಓವರ್ ನಲ್ಲಿ ಓಟಗಳು ಸ್ಟಕ್ ಆದ್ರೆ ಅಂತಿಮ ಓವರ್ ರೋಚಕತೆ ಕಾಣುವಂತ ಎಲ್ಲ ನಿರೀಕ್ಷೆ ಇದೆ. ನಾ ಮೊದಲೇ ತಿಳಿಸಿದ ಹಾಗೆ ಲಕ್ಷ್ಮಿ ಚಂಚಲೆ ಕ್ರಿಕೆಟ್ ಅನ್ನೋದು ಅದೃಷ್ಟದ ಆಟ. ಆ ನಿಟ್ಟಲ್ಲಿ ಅದೃಷ್ಟ ಲಕ್ಷ್ಮಿ ಯಾರ ಕೈ ಹಿಡಿತಲೇ ನೋಡ್ಬೇಕಾಗಿದೆ. ಫಯಾಜ್ ಔಟ್ ಆದ್ರು. ಅಂಗಣದ ಭಾಗದಲ್ಲಿ ಅಶ್ರಾಫ್. ಸಂಪೂರ್ಣ ಉಳಿದಿರುವಂತ 4 ಚೆಂಡುಗಳು ಅದಾವ ರೀತಿಯಲ್ಲಿ ಮುಗಿಸ್ತಾರೆ ನೋಡ್ಬೇಕಾಗಿದೆ. ಪವನ್ ಶೆಟ್ಟಿ ಇನ್ನೂ ಕೂಡ ಇದ್ದಾರೆ. ಅದಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಕ್ವಾಲಿಫೈರ್ ಪಂದ್ಯದ ಹೀರೋ ಪವನ್ ಶೆಟ್ಟಿ. ಮತ್ತೆ ಸಂಪು 3ನೇ ಎಸೆತ ಉತ್ತಮರಿಚೊಂದು ಎಸೆತ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಟಾಟಾ ಡೆಲಿವರಿ. ಕಳಪೆ ಕ್ಷೇತ್ರಾಕ್ಷರ ಮಾಡಿದ್ರೆ ಕಷ್ಟ. ಡಾಟ್ ಬಾಲ್ ಗಳನ್ನು ಮಾಡಲೇಬೇಕಾಗಿದೆ. ಬಾಲ್ ಟು ಬಾಲ್ ಆಡ್ಲೇಬೇಕಾಗಿದೆ. ಹೆಚ್ಚಿಗೆ ಪ್ರೆಷರ್ ಇಲ್ಲ. ಬೌಂಡ್ರಿ ಸಿಕ್ಸರ್ ಬೇಕಾಗಿಲ್ಲ. ಬಾಲ್ ಟು ಬಾಲ್ ಮ್ಯಾಚ್ ಇದೆ. ಉತ್ತಮ ಮಿಡನ್ ನಲ್ಲಿ ರಾಜೇಶ್ ಮತ್ತೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇವರ ಕೊನೆ 2 ಚೆಂಡುಗಳು ಬಾಕಿ ಇದೆ. ತಂಡದ ಮೊತ್ತ 21ಕ್ಕೆ ತಲುಪ್ತಾ ಇದೆ. 36 ಓಟಗಳ ಟಾರ್ಗೆಟ್ 15 ಬರಬೇಕಾಗಿದೆ. 14 ಎಸೆತ 15ರ ಅವಶ್ಯಕತೆ. 14 balls remaining, 15 runs required in this match. ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ರೋಮಾಂಚನಕಾರಿ ಸಿಗುವಂತ ಎಲ್ಲ ಲಕ್ಷಣಗಳು ಇದೆ. 14-15 ಅಶ್ರಫ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಈ ಬಾರಿ ಉತ್ತಮ ಚಂದ ಎಸೆತ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಮಿಡ್ ಆಫ್ಗೆ ಹೋಗ್ತಾ ಇದೆ. 1 ಓಟ ಬರ್ತಾ ಇದೆ. ಸಂಪೂರ್ಣ ಅಂತಿಮ ಚೆಂಡು. ರವಿ ಶೆಟ್ಟಿಯ 1 ಓವರ್ ಬಾಕಿ ಇದೆ. ಅಲ್ಲಿ ಎಲ್ಲೇ ಆದ್ರೆ ಟರ್ನ್ ಆದ್ರೆ ಪಂದ್ಯದ ಗತಿಯನ್ನು ಬದಲಾಯಿಸಲು ನೋಡ್ಬೇಕಾಗಿದೆ. ಲೋ ಸ್ಕೋರ್ ಯಾವಾಗಲೂ ಹೈ ಪ್ರೆಷರ್ ಅನ್ನು ಕೊಡ್ತದೆ. ಕಡಿಮೆ ಮೊತ್ತ ಹೆಚ್ಚಿನ ಒತ್ತಡವನ್ನೇ ಕೊಡುವುದು. ಈಗ ಫೈನಲ್ ಪಂದ್ಯ ಕೂಡ ಅದೇ ಪರಿಸ್ಥಿತಿಗೆ ಬರ್ತಾ ಇದೆ. ಪ್ರೇಕ್ಷಕರಿಗೆ ಒಂದಷ್ಟು ರೋಚಕತೆ ಪಂದ್ಯ ಸಿಗ್ತಾ ಇದೆ. ಅಂತಿಮ ಚೆಂಡು ಸ್ಟ್ರೈಕ್ ರೋಟೇಟ್ ಆಗಿದೆ. ಪವನ್ ಶೆಟ್ಟಿ ಸ್ಟ್ರೈಕರಿಗೆ. ಅಂತಿಮ ಎಸೆತ ಡಾಟ್ ಬಾಲ್ ಅನ್ನ ಮಾಡಿದ್ರು. ತನ್ಮೂಲಕ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಸ್ಕೋರ್ 22. 12 ಎಸೆತ 14 ಓಟದ ಅವಶ್ಯಕತೆ. ಈಗ ರವಿಯ ಓವರ್ ಬರ್ತದ ನೋಡ್ಬೇಕಾಗಿದೆ. ರವಿ ಒಂದು ವೇಳೆ 5ನೇ ಓವರ್ ಅನ್ನು ಮಾಡಿದ್ರೆ 4ರಿಂದ 5 ಓಟವನ್ನು ಕೊಟ್ಟು ಅಂತಿಮ ಓವರ್ಗೆ 9 ಓಟವನ್ನು ನಿಲ್ಲಿಸಿದ್ರೆ ಮತ್ತೆ ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ. ಪ್ರೇಕ್ಷಕರಿಗೆ ಮತ್ತೊಂದು ರೋಮಾಂಚನಕಾರಿ ಪಂದ್ಯ ಸಿಗ್ತಾ ಇದೆ. ಕೂತಂತ ಪ್ರೇಕ್ಷಕರಿಗೆ
ಎದ್ದು ನಿಲ್ಲಿಸುವ ಹಾಗೆ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಬೈಲೂರಿನ ಬಸರಿ ಕ್ರೀಡಾಂಗಣದಲ್ಲಿ ಕರಾವಳಿ V7 ಮತ್ತು SBF ಕನಂಜಾರ್ ಪ್ರತಿ ಹೋರಾಟದಲ್ಲಿ ಬಾಸ್ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಇದುವರೆಗೆ ಅತ್ಯುತ್ತಮ ಬೌಲಿಂಗ್ ಅನ್ನು ಸಂಘಟಿಸಿದಂತ ಕನಂಜಾರ್ ಈ ಬಾರಿ ಆದಾವ ರೀತಿಯಲ್ಲಿ ತೋರ್ಪಡಿಸ ನೋಡ್ಬೇಕಾಗಿದೆ. ರವಿ ಶೆಟ್ಟಿ ಬರ್ತಾ ಇದ್ದಾರೆ, ಬೌಲಿಂಗ್ ಮ್ಯಾಜಿಕ್ ಮಾಡ್ತಾರೆ ನೋಡ್ಬೇಕಾಗಿದೆ. ಡಾಟ್ ಬಾಲ್ ಅನ್ನು ಎಸಿತಾರೆ ನೋಡ್ಬೇಕಾಗಿದೆ. ವಿಕೆಟ್ಸ್ ಗಳನ್ನು ಕಬಳಿಸ್ತಾರೆ ನೋಡ್ಬೇಕಾಗಿದೆ. ರವಿಯ ಮೇಲೆ ಅತಿ ಹೆಚ್ಚಿನ ಒತ್ತಡ ಇರುವುದರಿಂದ, ತಂಡವೇ ರವಿ ಶೆಟ್ಟಿ ಅವರು ನಂಬಿಕೊಂಡಿರುವುದರಿಂದ ಅದಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾ ನೋಡ್ಬೇಕಾಗಿದೆ. ಮೊದಲ ಎಸೆತ ಬಾಲ್ ಸುತ್ತಮುತ್ತ ಒಂದು ಎಸೆತ. ಸಿಲಿಮಿಡಾನಲ್ಲಿ ರಾಜೇಶ್ ಮತ್ತೆ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಹದ್ದ ಕೂಡ ಚೆಂಡನ್ನು ಬಿಡುವುದಿಲ್ಲ ರಾಜೇಶ್. ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. 11 ಎಸೆತ 14, 11ಕ್ಕೆ 14. ಪೈ ಔಟ್ ಆದ ಬಳಿಕ ಪಂದ್ಯದ ತಿರುವು ಆಗ್ತಾ ಇದೆ, ಗತಿ ಬದಲಾಗ್ತಾ ಇದೆ. ಎರಡನೇ ಎಸೆತ ಈ ಬಾರಿ ಚೆಂಡು ಸಂಪು ಕೈಗೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೊಂದು ವಿಕೆಟ್ ಪತನ. ತನ್ಮೂಲಕವಾಗಿ ಅಶ್ರಫ್ ಕ್ಯಾಚ್ ಔಟ್ ಆದ್ರು. ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ನೀಲಕಾಯ ವ್ಯಕ್ತಿ ಕ್ಷೇತ್ರರಕ್ಷಕ ಸಂಪು ಅವರು ಇದ್ದ ಕಾರಣ ಅಲ್ಲಿಗೆ ಕ್ಯಾಚ್ ಸಿಕ್ಕಿತು. ಆ ನಿಟ್ಟಲ್ಲಿ ರವಿ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ. ತನ್ಮೂಲಕವಾಗಿ ಕರಾವಳಿ V7 5ನೇ ವಿಕೆಟ್ ಪತನ. ಈಗ ಪ್ರೆಷರ್ ಕೊಡ್ತಾ ಇದ್ದಾರೆ. ಪವನ್ ಶೆಟ್ಟಿಗೆ ಒಂದಷ್ಟು ಆಡುವಂತ ಅವಕಾಶ ಕೊಡ್ತಾ ಇದೆ. ಆ ನಿಟ್ಟಲ್ಲಿ ಅಂಗಡ ಭಾಗದಲ್ಲಿ ಹೊಸ ಆಟಗಾರರು ಬರ್ತಾ ಇದ್ದಾರೆ ಕರಾವಳಿ V7ಗೆ. 10 ಎಸೆತ 14 ಓಟದ ಅವಶ್ಯಕತೆ. ಆಗಡರ್ ಭಾಗದ ಮತ್ತೆ ರವಿ 3ನೇ ಎಸೆತ ಮತ್ತೊಂದು ಡಾಟ್ ಬಾಲ್. ನಾನು ಮೊದಲೇ ತಿಳಿಸಿದಾಗ ಈ ಓವರ್ ಪಂದ್ಯದ ತಿರುವನ್ನು ಬದಲಾಯಿಸುತ್ತದೆ. ರವಿ ಶೆಟ್ಟಿ ಓವರ್ 1-2 ವಿಕೆಟ್ಸ್ ಮತ್ತು ಡಾಟ್ ಬಾಲ್ಗಳು 2 ಓಟಗಳು ನಿಂತು ಅದರ ಅಂತಿಮ ಓವರ್ ಪ್ರೆಷರ್ಗೆ ಕೊಡ್ತದೆ. 3 ಚೆಂಡುಗಳಲ್ಲಿ ಓಟಗಳು ಇಲ್ಲ. 4ನೇ ಎಸೆತ ಕ್ಯಾಚ್ ಆಗೋದು ಅವಕಾಶ ಇದೆ. ಸಿಲಿಮಿಡಾಫಲ್ಲಿ ಈ ಬಾರಿ ಕೂಡ ಕ್ಯಾಚ್ ಪಡ್ಕೊಂಡ್ರು. ಆದರ್ಶನ ಕೈ ಸೇರ್ತಾ ಇದೆ. ತನ್ಮೂಲಕವಾಗಿ ಮತ್ತೊಂದು ವಿಕೆಟ್ ಪತನ. ರತನ್ ಔಟ್ ಆದ್ರು. ಇದೇ ಅಯೋಧ್ಯೆ ಟ್ರೋಫಿಯ ಕಳೆದ ವರ್ಷದಲ್ಲಿ SBC ಜಾರ್ಕಲ್ ಚಾಂಪಿಯನ್ಸ್ ಗಳಾಗಿತ್ತು. ಕರಾವಳಿ V7 ರನ್ನರ್ ಅಪ್ ಪ್ರಶಸ್ತಿಯನ್ನು ಜಯಿಸಿದ್ರು. ಈಗ ಕರಾವಳಿ V7 ಮತ್ತು SBF ಕನಂಜಾರ್ನ ತಂಡ 2ನೇ ವರ್ಷದ ಅಯೋಧ್ಯೆ ಟ್ರೋಫಿಗಾಗಿ ಫೈನಲ್ ಆಡ್ತಾ ಇದ್ದಾರೆ. ಅಂಗಣ ಭಾಗದಲ್ಲಿ ಅಮನ್ ಹೊಸ ಆಟಗಾರರಾಗಿ ಬರ್ತಾ ಇದ್ದಾರೆ. ಪವನ್ ಶೆಟ್ಟಿಯ ಪ್ರೆಷರ್ ಇದೆ. ಅದಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ವಿಶು ಒಂದು ಬೌಂಡ್ರಿಯನ್ನು ತಡೆದ್ರೆ ಮತ್ತಷ್ಟು ಪ್ರೆಷರ್ ಇತ್ತು. ಆದ್ರೆ ಆ ನಂತರವೇ ಫಯಾಜ್ ರನ್ಔಟ್ಗೆ ಬಲಿಯಾದ್ರು. ಈಗ ಪ್ರೆಷರ್ ಕೊಡ್ತಾ ಇದೆ. 5ನೇ ಬಾರಿಗೆ ರವಿ ಶೆಟ್ಟಿ. 2 ಚೆಂಡುಗಳು ಬಾಕಿ ಇದೆ ಇವರಲ್ಲಿ. ಅಮಾರ್ಗೆ ಸಿರುವಂತ ಚೆಂಡು. 5ನೇ ಚೆಂಡು ಕೂಡ ಡಾಟ್ ಬಾಲ್. 7 ಎಸೆತ 14 ಓಟದ ಅವಶ್ಯಕತೆ. ಬಾಲ್ ಟು ಬಾಲ್ ಮ್ಯಾಚ್ ಆಗಿತ್ತು. 16ಕ್ಕೆ 16 ಬೇಕಾಗಿತ್ತು. ಈಗ 7ಕ್ಕೆ 14.
ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ರೋಮಾಂಚನಕಾರಿ ಸಾಗ್ತಾ ಇದೆ. ಅಂತಿಮ ಸತ ಮೇಡರ್ ಓವರ್ ತನ್ಮೂಲಕವಾಗಿ ಪಂದ್ಯದ ಗತಿಯನ್ನೇ ಬದಲಿಸಿದ ರವಿ ಶೆಟ್ಟಿ. ಒಂದು ರನ್ನಿಂಗ್ ಕ್ಯಾಚ್, ಒಂದು ರನ್ ಔಟ್. ಈಗ ಮೇಡರ್ ಈ ರೀತಿಯಾಗಿ ದೊಡ್ಡ ಆಧಾರ ಸ್ತಂಭವಾಗಿ ಆಶ್ಚರ್ಯ ಕೊಡ್ತಾ ಇದ್ದಾರೆ ತಂಡಕ್ಕೆ. ಅಂತಿಮ 6 ಚೆಂಡುಗಳಲ್ಲಿ ಈಗ ಬೇಕಾಗಿರುವುದು 14 ಓಟಗಳು. ಆದ್ರೆ ಇನ್ನೂ ಕೂಡ ಪಂದ್ಯ ಮುಗಿಲಿಲ್ಲ. ಪವನ್ ಶೆಟ್ಟಿ ಇರುವಷ್ಟು ಕಾಲ ಆಶಾದಾಯಕ ಅಂಶ. ಕೊನೆ ಓವರ್ ಆಧಾರ್ ಬರ್ತಾರೆ ನೋಡ್ಬೇಕಾಗಿದೆ. ಸಂಪತ್ನ ಓವರ್ ಮುಕ್ತಾಯ ಆಗಿದೆ, ರವಿ ಶೆಟ್ಟಿ ಓವರ್ ಮುಕ್ತಾಯ ಆಗಿದೆ. ಅಂತಿಮ ಓವರ್ಗಾಗಿ ವಿಶ್ವನಾಥ್ ವಿಶು ಒಂದು ಸಿಕ್ಸರ್ ಬಿದ್ರೂ ಕೂಡ ಪಂದ್ಯಾಟ ಮತ್ತೆ ರೋಚಕತೆ. ಫೀಲ್ಡಿಂಗ್ ಮಿಸ್ ಮಾಡಿದ್ರು ಕೂಡ ಕಷ್ಟ, ಯಕ್ಷ ಓಟವನ್ನು ಕೂಡ ಕೊಟ್ಟರು ಕೂಡ ಕಷ್ಟ. ಆದ್ರೆ ಒಟ್ಟಾರೆ ಅಂತಿಮ ಹಂತದಲ್ಲಿ ಎರಡೂ ತಂಡ ಕೂಡ ಪ್ರೆಷರ್. ಪವನ್ ಶೆಟ್ಟಿ ಈ ವಿಕೆಟ್ ಈಗ ಇಂಪಾರ್ಟೆಂಟ್ ಆಗಿರ್ತದೆ. ಆ ನಿಟ್ಟಲ್ಲಿ ವಿಶು ಅಂತಿಮ ಓವರ್ಗೆ 6 ಚೆಂಡು 14 ಓಟಗಳು ಬರಬೇಕಾಗಿದೆ. ಕ್ವಾಲಿಫೈರ್ 1ರಲ್ಲಿ ಆಡಿದಂತ ಪವನ್ ಶೆಟ್ಟಿ ಅಂತಿಮ ಓವರ್ ದಾಖಲೆ 3 ಸಿಕ್ಸರ್. ಈಗ ಅದೇ ಆಟ ಬರಬೇಕಾಗಿದೆ. ವಿಶು ಟು ಪವನ್ ಶೆಟ್ಟಿ, ಶಾರ್ಟ್ ಆಗಿ ಬೀಳ್ತಾ ಇದೆ, ಒಂದಷ್ಟು ಗ್ಯಾಪ್ ಇದೆ. ಆದ್ರೆ ವಿಶು ಕ್ಷೇತ್ರರಕ್ಷಕ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನ ತಡೆದ್ರು. 2 ಓಟ ಬರ್ತಾ ಇದೆ, ಒಂದಷ್ಟು ಶಾರ್ಟ್ ಬಾಲ್ ಬರ್ತಾ ಇದೆ, ಆದ್ರೆ 2 ಓಟ ದಾಖಲಾಗ್ತಾ ಇದೆ. ಐದು ಎಸೆತ 12 ಓಟದ ಅವಶ್ಯಕತೆ. 5 balls are remaining, 12 runs required. 5 गेंद बचाए, 12 रन चाहिए जीतने के लिए. ಶಾರ್ಟ್ ಆಗಿ ಬಿದ್ದ ಚೆಂಡು ಈ ಬಾರಿ ಮಾತ್ರ ಪವನ್ ಕೈ ಸೇರ್ತಾ ಇದೆ. ಪವನ್ ಶೆಟ್ಟಿ ಔಟ್. ಒಂದಷ್ಟು ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು. ಲಾಂಗ್ ಆನ್ ನಲ್ಲಿ ಪವನ್ ಕ್ಯಾಚ್ ಪಡ್ಕೊಂಡ್ರು. ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾ ಇದೆ. ಅಜೇಯವಾಗಿ ಫೈನಲ್ ಪ್ರವೇಶವನ್ನ ಮಾಡಿದಂತೆ SBF ಕನಂಜಾರ್ ಕೊನೆಯ 4 ಚೆಂಡುಗಳಲ್ಲಿ 12 ಓಟಗಳು ಬರಬೇಕಾಗಿದೆ. ಈಗ ಕರಾವಳಿ V7ಗೆ ಒಂದು ಹಂತದಲ್ಲೇ ಸುಲಭವಾಗಿ ಜಯಿಸುವಂತ ಪಂದ್ಯ. ಫಯಾಜ್ ಔಟ್ ಆದ ಬಳಿಕವೇ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಒಟ್ಟಾರೆ ಹೇಳುವುದಾದ್ರೆ ರವಿ ಶೆಟ್ಟಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಫೀಲ್ಡಿಂಗ್, ಬೌಲಿಂಗ್ ಈ ರೀತಿಯಾಗಿಯೇ ತಂಡಕ್ಕೆ ಜಯವನ್ನು ಕೊಡುವಂತ ಅವಕಾಶ ಇದೆ. 4ಕ್ಕೆ 12 ಬರಬೇಕಾಗಿದೆ. 4 ಎಸೆತ 12 ಓಟದ ಅವಶ್ಯಕತೆ. ವಿಶ್ವ ಎಸ್ಗಾರಿಕೆ ಭಾಗದಲ್ಲಿ ಹೊಸ ಆಟಗಾರರಾಗಿ ತೌಸೀಫ್. ಶಾರ್ಟ್ ಬಿದ್ದ ಚೆಂಡು ಕ್ಯಾಚ್ ಆಗುವ ಅವಕಾಶ ಇದೆ. ನಿಟ್ಟಲ್ಲಿ ಈ ಬಾರಿ ಕೂಡ ಕ್ಯಾಚ್ ಔಟ್. ತನ್ಮೂಲಕ ಮತ್ತೊಂದು ವಿಕೆಟ್ ಪತನ. ಹ್ಯಾಟ್ರಿಕ್ ವಿಕೆಟ್ ಅವಕಾಶ ಇದೆ. 1,000 ರೂಪಾಯಿಗಳನ್ನು ಕೊಡ್ತಾರೆ ಅಯೋಧ್ಯೆ ಟ್ರೋಫಿಯ ಸಂಘಟಕರು. 3 ಎಸೆತ 12 ಓಟದ ಅವಶ್ಯಕತೆ. 2 ಸಿಕ್ಸರ್ ಬರಲೇಬೇಕಾಗಿದೆ.
3 ಬೌಂಡ್ರಿ ಬರಬೇಕಾಗಿದೆ. ಈ ರೀತಿಯ ಪಂದ್ಯ ಅಂತಿಮ ಹಂತದಲ್ಲಿ ಸಿಗ್ತಾ ಇದೆ. 6 ಓವರ್ಗಳ ಪಂದ್ಯದಲ್ಲಿ 36 ಓಟಗಳು ಲೋ ಸ್ಕೋರ್ ಟಾರ್ಗೆಟ್ ಆಗಿತ್ತು. ಈಗ 3 ಎಸೆತ 12 ಓಟದ ಅವಶ್ಯಕತೆ. ಅಂಗಡಲ ಭಾಗದ ಹೊಸ ಆಟಗಾರ ಸೇರ್ಪಡೆ ನಾಸೀರ್. ವಿಶು 4ನೇ ಬಾರಿಗೆ ಹ್ಯಾಟ್ರಿಕ್ ಅವಕಾಶದ ನಿಟ್ಟಲ್ಲಿ ಏತ ನಡುವೆ ಡಾಟ್ ಬಾಲ್ ಅನ್ನುವಂತ ಸೂಚನೆ ಸಿಗ್ತಾ ಇದೆ. ಕೊನೆಯ 2 ಚೆಂಡು 12 ಓಟದ ಅವಶ್ಯಕತೆ. 2ಕ್ಕೆ 2 ಸಿಕ್ಸರ್ ಬರಬೇಕಾಗಿದೆ. ಈಗ ವಿಶು 5ನೇ ಎಸೆತ. ಈ ಬಾರಿ ಕೂಡ ಉತ್ತಮ ರೀತಿಯ ಎಸೆತ. ಅದರ ಮೂಲಕ ನಾಸೀರ್ ಔಟ್. ಸ್ಟೆಪ್ ಔಟ್ಗೆ ಬಲಿಯಾದ್ರು. ಅಂತಿಮ ಒಂದು ಎಸೆತ ಅಜೇಯವಾಗಿ ಫೈನಲ್ ಪ್ರವೇಶವನ್ನು ಮಾಡಿದಂತ SBF ಕನಂಜರ್ ಅಜೇಯವಾಗಿಯೇ ಅಯೋಧ್ಯೆ ಟ್ರೋಫಿಯನ್ನು ಪಡ್ಕೊಳ್ಳುವಂತ ಎಲ್ಲ ಅವಕಾಶಗಳು ಮುಕ್ತವಾಗ್ತಾ ಇದೆ. 9ನೇ ವಿಕೆಟ್ ಪತನ. 23ಕ್ಕೆ ನೋಲಾಸ್ ಆದ ಇದೇ ಕನಂಜರ್ SBF ತಂಡ 36ಕ್ಕೆ ಆಲ್ ಔಟ್ ಆಗಿತ್ತು. ಈಗ 24 ಓಟಗಳಿಗೆ 9. ಕರಾವಳಿ V7 ಅಂತಿಮ ಒಂದು ಎಸೆತ. ಅಂತಿಮ ಚೆಂಡೀಗ ಕನಂಜರ್ನ ಭಾಷಾಭಿಮಾನಿಗಳು ಇದ್ದಾರೆ. ಓ ಈತ ನಡುವೆ ಕನಂಜರ್ SBF ಚಾಂಪಿಯನ್ಸ್ ವೈಟ್ ಬಾಲ್ ಅನ್ನುವಂತ ಸೂಚನೆ ಸಿಕ್ಕಿದೆ. ಸರಿ ಹಿಂದಕ್ಕೆ ಹೋಗಿ ಒಂದು ಎಸೆತ 11 ಓಟದ ಅವಶ್ಯಕತೆ. ವೈಟ್ ಬಾಲ್. ಅಂತಿಮ ಎಸೆತ ವಿಶು. ತನ್ಮೂಲಕವಾಗಿ ಅಯೋಧ್ಯೆ ಟ್ರೋಫಿ 2024ರ ಚಾಂಪಿಯನ್ಸ್ಗಳು SBF ಕನಂಜರ್ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ನಂಬಲ ಸಾಧ್ಯ ರೀತಿಯ ಒಂದು ಫಲಿತಾಂಶವನ್ನು ಕೊಟ್ಟಂತ ಕನಂಜರ್ ಶ್ರೀ ಬ್ರಹ್ಮಲಿಂಗೇಶ್ವರ ಕನಂಜರ್ ತಂಡಕ್ಕೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ.